ಅರ್ಥಶಾಸ್ತ್ರ ಅಂದರೆ ಕೇವಲ ಆರ್ಥಿಕ ಚಟುವಟಿಕೆಗಳನ್ನು ಮಾತ್ರ ಸ್ಟಡಿ ಮಾಡ್ದ ಜೊತೆಗೆ ಭವಿಷ್ಯದಲ್ಲಿ ಹೇಗೆ ನಾವು ನಿರ್ಧಾರಗಳನ್ನ ತೆಗೆದುಕೊಳ್ತೀವಿ, ಭವಿಷ್ಯಕ್ಕಾಗಿ ನಾವು ಹೇಗೆ ಪ್ಲ್ಯಾನ್ ಮಾಡ್ಕೊಳ್ತೀವಿ ಮತ್ತು ನಮ್ಮ ಮನೋವೃತ್ತಿ ಹೇಗಿರುತ್ತೆ, ಹೀಗೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡುತ್ತೆ. ಆ ಒಂದು ಕಾರಣದಿಂದ ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಿರುವಂಥದ್ದು ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅಂದರೆ ನಿರೀಕ್ಷಿತ ಮೌಲ್ಯ ಅಂದರೆ ಏನು, ಅದನ್ನು ಹೇಗೆ ಕಂಡುಹಿಡಿಯಲಾಗುತ್ತೆ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಡಿಸ್ಕಷನ್ ಮಾಡಿದ್ವಿ. ಆಮೇಲೆ ಈ ಅನ್ಸರ್ಟಿನಿಟಿ ಅಂತಂದರೆ ಏನು, ರಿಸ್ಕ್ ಅಂದರೆ ಏನು, ಗೇಮ್ ಥಿಯರಿ ಮತ್ತು ಅವುಗಳಿಗೆ ಇರುವಂತಹ ಸಂಬಂಧ ಏನು ಮತ್ತು ಅವುಗಳ ನಡುವೆ ಇರುವಂತಹ ವ್ಯತ್ಯಾಸಗಳೇನು, ಹೀಗೆ ಹಲವಾರು ವಿಷಯಗಳನ್ನು ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಈಗ ನೋಡ್ತಾ ಇರುವಂಥದ್ದು ಮತ್ತೊಂದು, ಯಾಕಂದರೆ ನಮಗೆ ಈ ಒಂದು ಅನಿಶ್ಚಿತತೆಯಲ್ಲಿ ರಿಸ್ಕನ್ನು ತೆಗೆದುಕೊಳ್ಳುವ ಮೂಲಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ನಾವು ಪರಿಗಣಿಸಲಾಗುವಂತಹ ಎರಡು ಪ್ರಮುಖವಾದಂಥ ಅಂಶಗಳನ್ನು ಅಥವಾ ಕ್ಯಾಲ್ಕುಲೇಷನ್ನ ಮಾಡ್ತೀವಿ. ಒಂದು ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಅಂಥೇಳಿ, ಇನ್ನೊಂದು ಎಕ್ಸ್ಪೆಕ್ಟೆಡ್ ಯುಟಿಲಿಟಿ ಅಂಥೇಳಿ. ಓಕೆನಾ, ಈಗ ನಾವು ನೋಡ್ತಾ ಇರುವಂಥದ್ದು ಎಕ್ಸ್ಪೆಕ್ಟೆಡ್ ಯುಟಿಲಿಟಿ ಅಂಥೇಳಿ, ಅಂದರೆ ನಿರೀಕ್ಷಿತ ತುಷ್ಟಿಗುಣ ಅಥವಾ ತೃಪ್ತಿ. ಬಟ್ ನಾವು ಮೈಕ್ರೋ ಎಕನಾಮಿಕ್ಸಲ್ಲಿ ಸ್ಟಾರ್ಟಿಂಗ್ ಡಿಸ್ಕಷನ್ ಮಾಡುವಾಗ ಏನು ಹೇಳ್ತಿದ್ದೀವಿ ಅಂತಂದರೆ ತೃಪ್ತಿನೇ ಬೇರೆ, ತುಷ್ಟಿಗುಣನ ಬೇರೆ ಅಂತ ಹೇಳ್ತೀವಿ, ಇಲ್ಲಂತಲ್ಲ. ಬಟ್ ನಮಗೆ ತುಷ್ಟಿಗುಣ ಸಿಕ್ತು ಅಂದರೆ ನೆಕ್ಸ್ಟ್ ನಾವು ಮತ್ತೆ ತೃಪ್ತಿ ಪಡ್ಕೊಳ್ತೀವಿ. ಹಾಗಾಗಿ ಭಾಳ ಅಲ್ಲಿ ಡಿಫ್ರೆನ್ಸೇಟ್ ಮಾಡಿದೆ. ಒಟ್ಟಾರೆಯಾಗಿ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಅನುಭೋಗಿ ಅಥವಾ ಉತ್ಪಾದಕ ಅಥವಾ ಬಿಸ್ನೆಸ್ ಮ್ಯಾನ್ ಆಗಿರಲಿ, ಸೊ ಅವರು ಲಾಸ್ಟಿಗೆ ಇಂಪಾರ್ಟೆನ್ಸ್ ಕೊಡೋದು ಎದಕ್ಕೆ ಅಂತಂದ್ರೆ, ಹಣಕ್ಕಿಂತಲೂ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದು ಎದಕ್ಕೆ ಅಂತಂದ್ರೆ ತುಷ್ಟಿ ಗುಣಕ್ಕೆ ಅಥವಾ ಅವರ ಒಂದು ತೃಪ್ತಿಗೆ ಮಹತ್ವ ಕೊಡ್ತಾರೆ. ಅಂದರೆ ನೆಮ್ಮದಿಯ ಸ್ಥಿತಿಯನ್ನು ಅವರು ಭಾಳ ಎಕ್ಸ್ಪೆಕ್ಟ್ ಮಾಡ್ತಾರೆ ಹೊರತು ಹಣಕ್ಕೆ ಅಷ್ಟೊಂದು ಮಹತ್ವ ಕೊಡೋಂಗಿಲ್ಲ ಅಂತೇಳಿ ಒಂದು ಫೈನಲ್ ಡಿಸಿಷನ್ ಬಂದಾಗ ಈ ಒಂದು ಕಾನ್ಸೆಪ್ಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಗಿದ್ಮೇಲೆ ಇಲ್ಲಿ ನಾವು ಅವುಗಳ ಮೀನಿಂಗನ್ನು ಅರ್ಥ ಮಾಡ್ಕೊತ ಹೋದರೆ, ಒಂದು ನಿರ್ಧಾರದಿಂದ ವ್ಯಕ್ತಿಗೆ ಸರಾಸರಿಯಾಗಿ ಎಷ್ಟು ತೃಪ್ತಿ ಸಿಗುತ್ತದೆ ಎಂಬುದನ್ನು ಅಳೆಯುವುದೇ ಎಕ್ಸ್ಪೆಕ್ಟೆಡ್ ಯುಟಿಲಿಟಿ ಆಗಿದೆ. ಅಂದರೆ ಒಂದು ನಿರ್ಧಾರವನ್ನು ತೆಗೆದುಕೊಂಡಾಗ ಅವನಿಗೆ ಒಟ್ಟಾರೆಯಾಗಿ ಸರಾಸರಿ ತುಷ್ಟಿಗುಣ ಎಷ್ಟು ಸಿಗುತ್ತೆ ಅದನ್ನು ನೋಡ್ತಾನೆ ಹೊರತು ಹಣ ಎಷ್ಟು ಸಿಗುತ್ತೆ ಅಂತ ನೋಡೋಂಗಿಲ್ಲ ಅಂತ ಅರ್ಥ. ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಅನ್ನೋದು ಹಣ ಎಷ್ಟು ಸಿಗುತ್ತೆ, ಸರಾಸರಿ ಹಣ ಎಷ್ಟು ಸಿಗುತ್ತೆ ಅಂತ ವಿಚಾರ ಮಾಡುತ್ತೆ. ಆದರೆ ಎಕ್ಸ್ಪೆಕ್ಟೆಡ್ ಯುಟಿಲಿಟಿ ಏನು ಹೇಳುತ್ತೆ ಅಂತಂದರೆ ತುಷ್ಟಿಗುಣ ಎಷ್ಟು ಸಿಗುತ್ತೆ, ತೃಪ್ತಿ ಎಷ್ಟು ಸಿಗುತ್ತೆ ಅನ್ನೋದನ್ನು ಹೇಳುತ್ತೆ. ಅಂದರೆ ಈಗ ಅಪಾಯ ಇರುವ ನಿರ್ಧಾರದಿಂದ, ಅಂದರೆ ಅಪಾಯ ಅಂದರೆ ರಿಸ್ಕ್ ಇರುವಂಥ ಸಿಚುವೇಷನ್ದಿಂದ ದೊರೆಯುವ ನಿರೀಕ್ಷಿತ ತೃಪ್ತಿಯೇ ಎಕ್ಸ್ಪೆಕ್ಟೆಡ್ ಯುಟಿಲಿಟಿ ಆಗಿದೆ. ಅಂದರೆ ಈಗೇನು ನಾವು ರಿಸ್ಕನ್ನು ತೆಗೆದುಕೊಂಡು ಎಲ್ಲೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅಂತ ತಿಳ್ಕೊಳ್ಳೋಣ. ಆ ಇನ್ವೆಸ್ಟ್ಮೆಂಟಿಂದ ನಮಗೆ ಖುಷಿ ಆಗಬೇಕು. ಸೊ ಅದನ್ನು ಬಿಟ್ಟು ಕೇವಲ ದುಡ್ಡಷ್ಟೇ ಜಾಸ್ತಿ ಬರುತ್ತಂತ ಅದು ಮ್ಯಾಟ್ರ್ ಆಗಂಗಿಲ್ಲ. ಇಲ್ಲಿ ಫೈನಲಿ ನಾವು ಕೊಡೋದು ಇಂಪಾರ್ಟೆನ್ಸ್ ಅದಕ್ಕೆ ನಮ್ಮ ಒಂದು ತೃಪ್ತಿ ಅಥವಾ ನಮಗೆ ಸಿಗುವಂಥ ತುಷ್ಟಿಗುಣಕ್ಕೆ ಇಂಪಾರ್ಟೆನ್ಸನ್ನು ಕೊಡ್ತೀವಿ ಅನ್ನೋದೇ ಈ ಒಂದು ಮೌಲ್ಯದ ಅರ್ಥ ಅಥವಾ ಸರಾಸರಿ ಮೌಲ್ಯ ಆಗಿರುತ್ತದು. ಅಂದರೆ EV ಎಷ್ಟು ಹಣ ಸಿಗಬಹುದು ಅನ್ನೋದನ್ನು ವಿಚಾರ ಮಾಡುತ್ತೆ, ಅಂದರೆ ಅದನ್ನು ಕ್ಯಾಲ್ಕುಲೇಷನ್ ಮಾಡುತ್ತೆ. ತಿಳಿಸಿದರೆ EU ಎಷ್ಟು ತೃಪ್ತಿ ಸಿಗಬಹುದು ಎಂಬುದನ್ನು ತಿಳಿಸುತ್ತದೆ. ಮೇನ್ ಡಿಫ್ರೆನ್ಸ್ ಇಲ್ಲೇ ಕ್ಲಿಯರ್ ಆಗುತ್ತೆ ನೋಡಿ. ಸೊ ನಮಗೆ ಕ್ವಶನ್ ಹಿಂಗೆ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ಗಳಲ್ಲಿ ಇದನ್ನು ಹೈಲೈಟ್ ಮಾಡ್ತಾರೆ. ಓಕೆನಾ, ಅವುಗಳ ಮೀನಿಂಗನ್ನು ಕೇಳ್ಬೋದು ಅಥವಾ ಅವುಗಳ ನಡುವೆ ಇರುವಂಥ ಡಿಫ್ರೆನ್ಸ್ ಕೇಳ್ಬೋದು, ಎದಕ್ಕೆ ಇಂಪಾರ್ಟೆನ್ಸನ್ನು ಕೊಡುತ್ತೆ ಅದನ್ನು ಕೂಡ ಕೇಳ್ಬೋದು. ಸೊ ಇದು ನಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟು, ಜನರು ಯಾವಾಗಲೂ ಹೆಚ್ಚು ಹಣ ಸಿಗುವುದನ್ನೇ ಆರಿಸುವುದಿಲ್ಲ. ಅಂದರೆ ಅದನ್ನೇ ಓನ್ಲಿ ಹಣಕ್ಕಷ್ಟೇ ಇಂಪಾರ್ಟೆನ್ಸ್ ಕೊಡೋಂಗಿಲ್ಲ ಯಾವಾಗಲೂ ಕೂಡ. ಓಕೆನಾ, ಕೊಡಬಹುದು, ಆದರೆ ಯಾವಾಗಲೂ ಕೂಡ ಅದಕ್ಕೆ ಇಂಪಾರ್ಟೆನ್ಸನ್ನು ಕೊಡೋಂಗಿಲ್ಲ. ಬದಲಾಗಿ ಅವರು ಇದು ಸುರಕ್ಷಿತವೇ, ನಮಗೆ ಮನಃಶಾಂತಿ ಸಿಗುತ್ತದೆಯೇ, ನಾವು ಅಪಾಯ ತೆಗೆದುಕೊಳ್ಳಬೇಕೇ, ಹೀಗೆ ಇದರ ಬಗ್ಗೆ ಯೋಚಿಸುತ್ತಾರೆ. ಓಕೆನಾ, ಫೈನಲಿ ಎಲ್ಲಿ ಬರ್ತಾರೆ ಅಂತಂದರೆ, ಈಗ ಎಷ್ಟು ದುಡ್ಡು ಸಿಗುತ್ತೆ ಅನ್ನೋದು ಅದು ಓಕೆ, ಅದಾದಮೇಲೆ ಇದರಿಂದ ಏನು ನಮಗೆ ಸಿಗುತ್ತೆ, ತೃಪ್ತಿ ಸಿಗುತ್ತಾ ಅಥವಾ ಕಷ್ಟ ಸಿಗುತ್ತೆ, ಕಷ್ಟ ಆಗುತ್ತಾ. ಈಗ ಯಾರೋ ದುಡ್ಡು ಒಂದು 10,000 ರೂಪಾಯಿ ನಿಮಗೆ ಕೊಟ್ಟು ಮಂತ್ಲಿ ಬಡ್ಡಿಯನ್ನು ಜಾಸ್ತಿ ಕೇಳಿಬಿಟ್ರೆ ಅಂತಂದರೆ ಆ ಹಣ ಸಿಗೋಕ್ಕಿಂತ ಹೆಚ್ಚಾಗಿ ಅದನ್ನು ನಾವು ಬಡ್ಡಿ ಕೊಡಬೇಕಲ್ಲ ಅಂತನ್ನುವಂತಹ ಒಂದು ಫೀಲಿಂಗ್, ಬ್ಯಾಡ್ ಫೀಲಿಂಗನ್ನು ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಿದ್ದಾಗ ಅದ್ರ ಬಗ್ಗೆ ಜಾಸ್ತಿ ವಿಚಾರ ಮಾಡ್ತಾರೆ. ಸೊ ಈ ಕಾರಣದಿಂದ ನಮಗೇನು ಸಿಗುತ್ತೆ ಅನ್ನೋಕ್ಕಿಂತನೂ ಹೆಚ್ಚಾಗಿ ನಮಗೆ ಅದರಿಂದ ಎಷ್ಟು ತೃಪ್ತಿ ಸಿಗುತ್ತೆ ಅದನ್ನು ನಾವು ವಿಚಾರ ಮಾಡಬೇಕಾಗತ್ತೆ. ಅದನ್ನು ಹೇಳುವಂಥ ವ್ಯಾಲ್ಯೂನೇ ಯಾವುದು ಅಂದರೆ ಎಕ್ಸ್ಪೆಕ್ಟೆಡ್ ಯುಟಿಲಿಟಿ ಅಂತ ಅರ್ಥ. ಇನ್ನು ಎಕ್ಸ್ಪೆಕ್ಟೆಡ್ ಯುಟಿಲಿಟಿ ಥಿಯರಿ ಅಂತ ಬರುತ್ತೆ, ಅದಂದ್ರೂ ಕಂಪ್ಲೀಟಾಗಿ ಇದ್ರ ಬಗ್ಗೆನೇ ಹೇಳಿದೆ. ಅದರಲ್ಲಿರುವಂಥ ಒಂದು ಪಾರ್ಟನ್ನು ನಾವಿಲ್ಲಿ ಡಿಸ್ಕಷನ್ ಮಾಡಕತ್ತೀವಿ. ಅಂದರೆ ಸೇಫ್ಟಿ ಬಗ್ಗೆ ಆಯಿತು, ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ಅಥವಾ ರಿಸ್ಕ್ ಲೆವೆಲ್ ಬಗ್ಗೆಯೂ ಕೂಡ ಭಾಳ ವಿಚಾರ ಮಾಡುವಂಥದ್ದು. ಅಂದರೆ ನಾ ಇಟ್ಟು ರಿಸ್ಕ್ ತೆಗೆದುಕೊಂಡ್ರೆ ನನಗೆ ಭವಿಷ್ಯದಲ್ಲಿ ಕಷ್ಟ ಆಗುತ್ತಾ
ಅಥವಾ ಏನಾಗುತ್ತೆ ಅಂತ ಅದರ ಒಂದು ಫೀಲಿಂಗ್ ಬಗ್ಗೆ ವಿಚಾರ ಮಾಡುವಂಥದ್ದು ಜಾಸ್ತಿ ಇರುತ್ತೆ ಜನರು. ಅಂದರೆ ಅವರ ಮೈಂಡ್ಸೆಟ್ ಹೆಂಗಿರುತ್ತೆ, ಪೀಪಲ್ ಮೈಂಡ್ಸೆಟ್ ಬಗ್ಗೆ ಅಥವಾ ಅವರ ಒಂದು ಸೈಕಲಾಜಿಕಲ್ ಫೀಲಿಂಗ್ಸ್ ಬಗ್ಗೆ ಏನು ಡಿಸ್ಕಷನ್ ಮಾಡಿರುವಂತಹ ಕಾನ್ಸೆಪ್ಟ್ ಇದು. ಫಾರ್ ಎಕ್ಸಾಂಪಲ್ ನೋಡಿ, 1000 ರೂಪಾಯಿ ಸಿಕ್ಕರೂ ಅದರಿಂದ ಸಿಗುವ ಸಂತೋಷ ಎಲ್ಲರಿಗೂ ಒಂದೇ ಇರೋದಿಲ್ಲ. ಎಸ್, ಹೌದು, ಅವರವರ ಪರಿಸ್ಥಿತಿಗಳ ಮೇಲೆ ಆಧಾರ ಆಗಿರುತ್ತೆ. ಶ್ರೀಮಂತರಿಗೆ ಸಿಕ್ತು ಅಂದರೆ ಅದು ಏನು ದೊಡ್ಡ ಮ್ಯಾಟ್ರ್ ಆಗಂಗಿಲ್ಲ 1000 ರೂಪಾಯಿ. ಆದರೆ ಅದೇ ಬಡವ್ರಿಗೆ ಸಿಕ್ಕರೆ ಏನಾಗುತ್ತೆ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೀಗೆ ಆದ್ದರಿಂದ ಯುಟಿಲಿಟಿ ಎಕ್ಸ್ಪೆಕ್ಟೆಡ್ ಯುಟಿಲಿಟಿ ಥಿಯರಿ ಹಣಕ್ಕಿಂತ ಯುಟಿಲಿಟಿಗೆ ಮಹತ್ವ ಕೊಡುತ್ತದೆ. ಓಕೆನಾ. ನಿರೀಕ್ಷಿತ ತುಷ್ಟಿಗುಣದ ಸಿದ್ಧಾಂತ ಅಂತ ಕರಿತೀವಿ ನಾವು. ಇದು ಕೂಡ ಭಾಳ ಇಂಪಾರ್ಟೆಂಟ್ ಸಿದ್ಧಾಂತ ಇದೆ. ಅದನ್ನು ಆಮೇಲೆ ಮತ್ತೆ ಡಿಸ್ಕಷನ್ ಮಾಡೋಣ. ಬಟ್ ಯಾವುದಕ್ಕೆ ಮಹತ್ವ ಕೊಡುತ್ತೆ ಅನ್ನೋದು ಕ್ಲಿಯರ್ ಇರಬೇಕು. ಈಗ ರಿಸ್ಕ್ಗೆ ಸಂಬಂಧಪಟ್ಟಂಗೆ ಈ ಒಂದು ಕಾನ್ಸೆಪ್ಟ್ ಸಂಬಂಧಪಟ್ಟಂಗೆ ಏನೇನು ಮ್ಯಾಟ್ರ್ ಆಗುತ್ತೆ ಅಂತಂದರೆ, ರಿಸ್ಕ್ ಅಟಿಟ್ಯೂಡ್ ಜೊತೆಗೆ ಸಂಬಂಧ ಹೆಂಗಿದೆ ಅಂದರೆ, ರಿಸ್ಕ್ ಅವೇರ್ಸ್ ಅಂತೇಳಿ ಅಂದರೆ ಅಪಾಯ ತಪ್ಪಿಸುವವರು ಇರ್ತಾರೆ. ಅಂದರೆ 3 ರೀತಿಯಾಗಿರ್ತಾರೆ ಅಂತ ನಾವು ಲಾಸ್ಟ್ ಕ್ಲಾಸಲ್ಲಿ ಕೂಡ ಹೇಳಿದ್ದನು. ಜನ ಹೆಂಗಿರ್ತಾರೆ, 3 ರೀತಿಯಾಗಿರ್ತಾರೆ. ಒಬ್ಬರು ರಿಸ್ಕನ್ನು ತೆಗೆದುಕೊಳ್ಳೋರಾಗಿರ್ತಾರೆ, ಅಂದರೆ ರಿಸ್ಕ್ ಲವರ್ಸ್ ಅಂತ ಕರಿತೀವಿ, ಲವಿಂಗ್ ಅಂತ ಕರಿತೀವಿ ಅಥವಾ ಲವರ್ಸ್ ಅಂತ ಕರಿತೀವಿ. ಇನ್ನೊಬ್ಬರು ಕಾನ್ಸ್ಟೆಂಟ್ ಆಗಿರ್ತಾರೆ, ಇವರು ಸ್ಟ್ಯಾಟಿಕ್ ಆಗಿರ್ತಾರೆ. ಇವರು ರಿಸ್ಕನ್ನು ತೆಗೆದುಕೊಳ್ಳೋದಿಲ್ಲ, ಈ ಕಡೆ ರಿಸ್ಕ್ ಬೇಡನೋ ಅಂತ ಹೇಳೋಂಗಿಲ್ಲ. ಸೊ ಹಂಗಿರ್ತಾರೆ. ಇನ್ನು ಕೆಲವೊಬ್ಬರು ರಿಸ್ಕನ್ನು ತೆಗೆದುಕೊಳ್ಳೋಂಗಿಲ್ಲ. ಅವರು ಮೊದಲನೇದವ್ರು ಯಾರು ಅಂದರೆ ರಿಸ್ಕನ್ನು ತೆಗೆದುಕೊಳ್ಳದೇ ಇರುವಂಥವ್ರು. ಇವರು ಎದ್ರ ಬಗ್ಗೆ ವಿಚಾರ ಮಾಡ್ತಾರೆ, ಸುರಕ್ಷಿತ ಆಯ್ಕೆಯನ್ನು ಇಷ್ಟಪಡ್ತಾರೆ. ಇವರಿಗೆ ಸುರಕ್ಷಿತವಾಗಿರಬೇಕು, ಏನೂ ಪ್ರಾಬ್ಲಮ್ ಆಗ್ತಿರಬಾರ್ದು, ಹಂಗಿರಬೇಕು. ಅಂದರೆ ಇದನ್ನು ಏನು ಮಾಡ್ತದಂದ್ರೆ ಈ ಎಕ್ಸ್ಪೆಕ್ಟೆಡ್ ಯುಟಿಲಿಟಿ ಥಿಯರಿಯಲ್ಲಿ ತುಂಬ ಮುಖ್ಯವಾಗಿ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಓಕೆನಾ. ಸೊ ಹಾಗಾಗಿ ಅದು ಇಲ್ಲಿ ಹೈಲೈಟ್ ಆಗ್ತಾ ಇರುವಂಥದ್ದು. ಅಂದರೆ ಇದೇ ಇಂಪಾರ್ಟೆಂಟ್ ಅಂತ ಅರ್ಥ. ಎಕ್ಸ್ಪೆಕ್ಟೆಡ್ ಯುಟಿಲಿಟಿ ಥಿಯರಿ ಒಳಗೆ ಜಾಸ್ತಿ ಇಂಪಾರ್ಟೆನ್ಸ್ ಇದಾಗುತ್ತೆ. ಫಸ್ಟಕ್ಕೆ ನೋಡಿ ಹಿಂಗೆ ಹೇಳ್ತಾರೆ. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ನಾವು ಅಂದ್ಕೊಳ್ತೀವಿ ಆ್ಯಕ್ಚುಲಿ 3 ರೀತಿಯಾದ ಜನ ಇರ್ತಾರೆ, 1, 2, 3 ಅದಾರೆ. ಸೊ ಇದರಲ್ಲಿ ಎಕ್ಸ್ಪೆಕ್ಟೆಡ್ ಯುಟಿಲಿಟಿಗೆ ಸಂಬಂಧಪಟ್ಟಂಥ ಅವ್ರು ಎಂಥವ್ರು ಇದ್ದಾರೆ, ಏನು ರಿಸ್ಕ್ ತೆಗೆದುಕೊಳ್ಳೋರು ಅಪ್ಲಿಕೇಬಲ್ ಆಗ್ತಾರಾ, ರಿಸ್ಕ್ ತೆಗೆದುಕೊಳ್ಳೋದೇ ಇರೋರು ಆಗ್ತಾರಾ, ಅಥವಾ ಕಾನ್ಸ್ಟೆಂಟ್ ಇರೋರು ಆಗ್ತಾರ ಅಂತಂದಾಗ, ರಿಸ್ಕ್ ಯಾರು ನೆಗ್ಲೆಕ್ಟ್ ಮಾಡ್ತಾರಲ್ಲ ಅಥವಾ ರಿಸ್ಕ್ ಯಾರಿಗೆ ಬೇಡಾಗೈತಲ್ಲ ಆ ಒಂದು ಕಾನ್ಸೆಪ್ಟು ಈ ಒಂದು ಥಿಯರಿಗೆ ಸಂಬಂಧಪಟ್ಟಿದೆ. ವೆರಿ ಇಂಪಾರ್ಟೆಂಟ್. ಉದಾಹರಣೆ ನೋಡ್ಬೋದು. ಖಚಿತವಾಗಿ 500 ರೂಪಾಯಿ ವರ್ಸಸ್ ಅಂದರೆ 500 ರೂಪಾಯಿ ಸಿಗುತ್ತೆ ಒಂದು ಕಡೆ, ಇನ್ನೊಂದು ಏನಾಗುತ್ತೆ ಅಂದರೆ 50% ಚಾನ್ಸ್ ಆಫ್ 1000 ಎಂದಾದರೆ ಅನೇಕರು ಖಚಿತವಾಗಿರುವಂಥ 500ನ ಇಷ್ಟಪಡ್ತಾರೆ. ಇದರ ಅರ್ಥ ಏನು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ 2 ಚಾನ್ಸಸ್ ಅದಾವೆ. ಎ ಚಾನ್ಸ್ ಏನಿದೆ ಅಂದರೆ ನಿಮಗೆ 500 ನೀವು ಅಲ್ಲಿ ನೀವು ರಿಸ್ಕ್ ತೆಗೆದುಕೊಂಡ್ರೆ ಅಥವಾ ಸಿಚುವೇಶನ್ ಸದ್ಯಕ್ಕೆ ಹೆಂಗಿದೆ ಅಂದ್ರೆ ರಿಸ್ಕ್ ತೆಗೆದುಕೊಳ್ಳದೆ ಇದ್ದರೆ ನೀವು 500 ಅಂತೂ ಸಿಕ್ಕೇ ಸಿಗುತ್ತೆ. ನಿಮಗೆ ನೀವು ಏನು ಮಾಡಿದ್ರು 500 ಸಿಕ್ಕೇ ಸಿಗುತ್ತೆ. ಆದರೆ ಇನ್ನೊಂದಿದೆ ಬಿ ಚಾನ್ಸ್ ಏನಿದೆ, ನೀವು ರಿಸ್ಕ್ ತೆಗೆದುಕೊಂಡ್ರೆ ಏನಾಗ್ಬೋದು, 50% ಅಷ್ಟೇ ಚಾನ್ಸಸ್ ಇದೆ. ಎಷ್ಟು ಪಡಿಲಿಕ್ಕೆ, 1000 ರೂಪಾಯಿ ಪಡಿಲಿಕ್ಕೆ. ಒಂದು ವೇಳೆ ಇನ್ನು 50% ಏನಿದೆ 0 ಪಡಿಬೋದು. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಮನುಷ್ಯ ಏನು ಮಾಡ್ತಾನೆ, ಹೆದರ್ತಾನೆ. ಏನಂತ, 50% ಮಾತ್ರ ಚಾನ್ಸ್ ಇದೆ, 1000 ಮಿಸ್ ಆದರೆ ಇನ್ನು 50% ಏನಾಗಿದೆ 0 ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ 0 ಬರಬಹುದು ಅನ್ನುವಂಥ ಭಯದಿಂದ ಆತ ಏನು ಮಾಡ್ತಾನೆ, ರಿಸ್ಕನ್ನು ತೆಗೆದುಕೊಳ್ಳದೆ ನಿಖರವಾಗಿರುವಂಥ 500ಕ್ಕೆ ಸುಮ್ಮನೆ ಆಗಿಬಿಡ್ತಾನೆ. ಸೊ ಇದೊಂದು ರೀತಿಯ ಈಗ ಲಾಟ್ರಿ ಅಂತ ತಿಳ್ಕೊಳ್ಳಿ. ಲಾಟ್ರಿ ಒಳಗೆ ಒಂದು ಚಾನ್ಸ್ ಅಂತ ತಿಳ್ಕೊಳ್ಳಿ. ಆ್ಯಕ್ಚುಲಿ ಇದನ್ನು ಲಾಸ್ಟ್ ಕ್ಲಾಸಲ್ಲಿ ಕೂಡ ನಾನು ಡಿಸ್ಕಷನ್ ಮಾಡಿದೆನು. ಲಾಟ್ರಿಯಲ್ಲಿ ಹೇಗಿದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಅಲ್ಲಿ ಆ್ಯಕ್ಚುಲಿ 400 ರೂಪಾಯಿ ಏನಾಗಿರುತ್ತೆ ಅಂದರೆ ಫಸ್ಟಿಗೆ ಕೊಟ್ಟು ಲಾಟ್ರಿ ಆಡಬೇಕಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ 2 ಆಯ್ಕೆ ಕೊಡ್ತಾರೆ. ನೀವು 2 ಆಯ್ಕೆ ಮಾಡ್ಕೊಳ್ಬೋದು. ಒಂದನೇ ಆಯ್ಕೆ ಏನಾಗಿದೆ ಅಂದರೆ, ನೀವು ಸುಮ್ಮನಿದ್ರೆ 500 ಸಿಗುತ್ತೆ. ಓಕೆನಾ. ನೀವು ಆಟ ಆಡಿದರೆ ಅಂದರೆ ಕಂಟಿನ್ಯೂ ಮಾಡಿದ್ರಿ ಅಂತಂದರೆ ನಿಮ್ಗೆ ಏನಾಗ್ಬೋದು, 50% ಚಾನ್ಸ್ ಇದೆ. ಈ 50%ಅಲ್ಲಿ ನಿಮಗೆ 1000 ಕೂಡ ಸಿಗ್ಬೋದು. ಇಲ್ಲ ಅಂದರೆ 50% ಚಾನ್ಸ್ ಹೆಂಗಿದೆ, 0 ಪಡ್ಕೊಳ್ಳೋಕೆ ಸಾಧ್ಯ ಇದೆ ನೀವು ಅಂದಾಗ ಇಲ್ಲಿ ಹೆದರ್ತಾನೆ ಮನುಷ್ಯ. ಹೆದರಿ ಏನು ಮಾಡ್ತಾನೆ, ನನಗೆ ಈ 500 ರೂಪಾಯಿ ಅಷ್ಟೇ ಸಾಕು, ಯಾಕಂದರೆ 100 ರೂಪಾಯಿ ನನಗೆ ಲಾಭ ಆಗ್ತಿಲ್ಲ. ಸೊ ಅದೊಂದು ವಿಚಾರ ಮಾಡುವಂಥದ್ದು ಇದು ಮೈಂಡ್ ಸೆಟ್. ಆ್ಯಕ್ಚುಲಿ ಇದು ಆ್ಯಕ್ಚುಲಿ ಕೇವಲ ಎಕನಾಮಿಕ್ಸಲ್ಲಿ ಅಷ್ಟೇ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡುವಂಥದ್ದಲ್ಲ. ಪ್ರತಿಯೊಂದು ಕಾಮರ್ಸಲ್ಲಿ, ಬಿಸ್ನೆಸ್ಸಲ್ಲಿ ಅಥವಾ ಕಾಂಪಿಟೇಷನ್ ಈ ಮಾರುಕಟ್ಟೆಗಳಲ್ಲಿ ಕೂಡ ಹಾಗೆ ಇರುತ್ತೆ ನೋಡಿ. ಮಾರುಕಟ್ಟೆಯಲ್ಲಿ ಏನಾಗಿರುತ್ತೆ ಅಂತಂದರೆ ಈ ಗೇಮ್ ಥಿಯರಿ ಅಂತ ಬರುತ್ತೆ ನೋಡಿ. ನೆಕ್ಸ್ಟ್ ಇರುವಂಥ ಗೇಮ್ ಥಿಯರಿ ಎಲ್ಲ ಇದ್ರ ಬೇಸ್ ಮೇಲೆ ಇರುತ್ತೆ. ಓಕೆನಾ. ಮಾರುಕಟ್ಟೆಯಲ್ಲಿ ಇಬ್ಬರು ಮಾರಾಟಗಾರ ಇದ್ದಾಗ ಅವರು ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಿರ್ತಾರೆ. ರಿಸ್ಕ್ ತೆಗೆದುಕೊಂಡವ್ರಿಗೆ
ಲಾಭ ಇರುತ್ತೆ ಇಲ್ಲ ಅಂತಲ್ಲ, ಬಟ್ ಮಿಸ್ ಆದರೆ ನಷ್ಟ ಆಗ್ತಾ ಇರುತ್ತೆ. ಸೊ ಇಂಥವುಗಳ ಮೇಲೆ ಈ ಮೂರಲ್ಲಿ ಯಾರಾಗಿರ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ರಿಸ್ಕ್ ಲವರ್ಸ್ ಅಂತ ಬರ್ತಾರೆ. ಆಗಲೇ ಹೇಳಿದಂಗೆ ಅಪಾಯ ಇರುವ ಆಯ್ಕೆಯನ್ನು ಇಷ್ಟಪಡುತ್ತಾರೆ. ಇವ್ರದ್ದು ಹೆಂಗಿರುತ್ತೆ ಅಂತಂದರೆ 50% ಚಾನ್ಸ್ ಏನಿದೆ, ಈಗ 1000 ಗೆಲ್ಲಬಹುದು ಅಂತಿದೆ. ಬಟ್ ಇನ್ನು 50% ಚಾನ್ಸಸ್ ಏನಿದೆ 0, ಮಿಸ್ ಆದರೆ 0ನೇ ಸಿಗುತ್ತೆ, ಏನು ಸಿಗೋಂಗಿಲ್ಲ ಅಂತ ಅರ್ಥ ಇದೆ. ಬಟ್ ಇವ್ರು ಏನು ಮಾಡ್ತಾರೆ, ಅದು ಏನಾಗ್ತು ಗೊತ್ತಿಲ್ಲ, ನಾವು ರಿಸ್ಕನ್ನು ತೆಗೆದುಕೊಳ್ತನೋ, ಹಾಗಾಗಿ ನನಗೆ ಸಿಕ್ಕರೆ 1000 ಸಿಗುತ್ತೆ, ನೋ ಪ್ರಾಬ್ಲಮ್ ಅಂತೇಳಿ ರಿಸ್ಕ್ ತೆಗೆದುಕೊಳ್ತಾರಲ್ಲ, ಅದಕ್ಕೆ ನಾವು ಉದಾಹರಣೆ ಕೊಡ್ಬೋದು ಅಂತ. ಅಂದರೆ ಇದೇ ಉದಾಹರಣೆ ಅದಕ್ಕೆ ಕೊಡಬಹುದು. ನೆಕ್ಸ್ಟು ರಿಸ್ಕ್ ನ್ಯೂಟ್ರಲ್. ಅದೇ ನ್ಯೂಟ್ರಲ್ ಅಂದರೆ ಇವರು ಆ ಕಡೆನೇ ಇಲ್ಲ ಈ ಕಡೆನೇ ಇಲ್ಲ, ಅಂದರೆ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಮಾತ್ರ ನೋಡುತ್ತಾರೆ. ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಅಂದರೆ ಅದೇ 500 ಆಗಲ್ಲ, ಅಂದರೆ ಸರಾಸರಿ ತೆಗೆದುಕೊಳ್ತಾರೆ. ಸರಾಸರಿ ನನಗೆ ಎಷ್ಟು ಸಿಗುತ್ತಲ್ಲ ಅದು ಮಾತ್ರ ಹಣ ಲಾಸ್ಟಿಗೆ. ಇವರು ಎದ್ರ ಬಗ್ಗೆ ವಿಚಾರ ಮಾಡೋಂಗಿಲ್ಲ ಅಂತಂದರೆ ತುಷ್ಟಿಗುಣದ ಬಗ್ಗೆ ವಿಚಾರ ಮಾಡೋಂಗಿಲ್ಲ. ಓಕೆನಾ? ಅಂದರೆ ಇಲ್ಲಿದೆ ನೋಡಿ, ಯುಟಿಲಿಟಿ ಬಗ್ಗೆ ಹೆಚ್ಚು ಪರಿಗಣನೆ ಇಲ್ಲ, ಅಂದರೆ ಅದ್ರ ಬಗ್ಗೆ ಭಾಳ ವಿಚಾರ ಮಾಡೋಂಗಿಲ್ಲ ಅವರು. ಅದರಿಂದ ಖುಷಿ ಎಷ್ಟು ಸಿಗುತ್ತೆ ಅನ್ನೋಕ್ಕೆ ಹೆಚ್ಚಾಗಿ ಒಂದು ಲಿಮಿಟೆಡ್ ಹಣ ಸಿಕ್ಕರೆ ಸಾಕು. ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ ಅವರಿಗೆ, ಎಕ್ಸ್ಪೆಕ್ಟೆಡ್ ಯುಟಿಲಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಾಗಾಗಿ ಈ ರೀತಿಯಾಗಿ 3 ರೀತಿಯ ಜನರು ಕೂಡ ಇರ್ತಾರೆ. ಸೊ ಹಾಗಾಗಿ ಇದನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅನ್ನೋದು ಕೂಡ ನಾವು ನೋಡ್ಕೊಳ್ಬೇಕಾಗತ್ತೆ. ಅದನ್ನು ನೆಕ್ಸ್ಟು ಓಕೆ, ಇಲ್ಲಿ ಒಂದು ಎಕ್ಸಾಂಪಲನ್ನು ಕನ್ಸಿಡರ್ ಮಾಡೋ ಮೂಲಕ ನಾವು ಎಕ್ಸ್ಪೆಕ್ಟೆಡ್ ಯುಟಿಲಿಟಿಯನ್ನು ಹೇಗೆ ಕಂಡುಹಿಡಿತೀವಿ ಅನ್ನುವಂಥದ್ದನ್ನು ನೋಡುವಂಥದ್ದು ವೆರಿ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಕ್ವಶನ್ ಕೇಳಿದರು ಅಂತಂದರೆ ಎಲ್ಲ ಕ್ಯಾಲ್ಕುಲೇಷನ್ ಬೇಸ್ನೇ ಕೇಳಿರ್ತಾರೆ ಆಲ್ಮೋಸ್ಟ್. ಮತ್ತು ರಿಲೇಷನ್ಶಿಪ್ ಕೂಡ ನಮಗೆ ಬೇಗನೆ ಕ್ಯಾಚ್ ಆಗ್ತಿರೋಂಗಿಲ್ಲ. ಸೊ ಅದು ಕ್ಲಿಯರ್ ಆಗಬೇಕಂತಂದ್ರೆ ನಾವು ಎಕ್ಸಾಂಪಲ್ಸನ್ನು ನೋಡ್ಕೊಳ್ಬೇಕಾಗತ್ತೆ. ಅಂದರೆ ಅವರು ಹೀಗೆ ಕೊಟ್ಟು ಕೂಡ ಕ್ವಶನ್ ಕೇಳಬಾರ್ದು, ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ತಿಳ್ಕೊಂಡು ಅದರ ಸೂತ್ರ ಗೊತ್ತಿರಬೇಕಾಗತ್ತೆ. ಇಲ್ಲೊಂದು 2 ರೀತಿ ಸಂಭವನೀಯತೆ ಅದಾವ. ಈಗ ನೋಡಿ, ಆಗಲೇ ಹೇಳಿದಂತಾನೆ ಎಷ್ಟು ಅಂತಂದರೆ ಚಾನ್ಸಸ್ ಎಷ್ಟಿದೆ, 100 ರೂಪಾಯಿ ಇದೆ. ಸೊ ಇಲ್ಲಿ 50% ಅಂದರೆ 0.5 ಅಂದರೆ 50% ಚಾನ್ಸ್ ಇದೆ. ಇಲ್ಲಿ ಕೂಡ 50% ಚಾನ್ಸ್ ಇದೆ. ಎಷ್ಟು ಇದೆ ಅಂತಂದ್ರೆ 80 ಘಟಕಗಳನ್ನು ಪಡೀಲಿಕ್ಕೆ ಚಾನ್ಸಸ್ 50% ಇದೆ. 0.5 20 ಪಡೀಲಿಕ್ಕೆ ಏನಿದೆ ಅವರಿಗೊಂದು ಚಾನ್ಸಸ್ ಇದೆ. ಅದನ್ನು ಹೇಗೆ ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಈ ಒಂದು ಸೂತ್ರವನ್ನು ಬಳಕೆ ಮಾಡ್ತೀವಿ. ಅಂದರೆ EU ಸಿಗ್ಮಾ PIU ಬ್ರಾಕೆಟಲ್ಲಿ X1 ಅಂತೇಳಿ ಏನು ಯೂಸ್ ಮಾಡ್ತೀವಲ್ಲ, ಇದರ ಅರ್ಥ ಏನು ಅಂತಂದರೆ ಇಲ್ಲಿ ಕೆಳಗಡೆ ಗಮನಿಸ್ಬೋದು. PI ಅಂದರೆ ಸಂಭವನೀಯತೆ, ಅಂದರೆ ಎಷ್ಟು ಬರಲಿಕ್ಕೆ ಸಾಧ್ಯ ಇದೆ. ಓಕೆನಾ? ಎಷ್ಟು ಎಕ್ಸ್ಪೆಕ್ಟೆಡ್ ಎಷ್ಟಿದೆ ಅಂದರೆ ಈಗ ನೋಡಿ, ಸಾಧ್ಯತೆಗಳು ಎಷ್ಟು 50% ಅಂತ ಅರ್ಥ. 0.5 ಅಂದರೆ 50% ಅಂತಲೇ ಅರ್ಥ. 0.6 ಅಂದರೆ 60% ಅಂತ ಅರ್ಥ. ಹೀಗೆ ಕನ್ಸಿಡರ್ ಮಾಡಬೇಕಾಗತ್ತೆ. UXI ಅಂತಂದ್ರೆ ಪ್ರತಿಯೊಂದು ಫಲಿತಾಂಶದಿಂದ ದೊರೆಯುವ ತುಷ್ಟಿಗುಣ ಎಷ್ಟು ಅಂತ ಅರ್ಥ. ಓಕೆನಾ? ನಮಗೆ ಎಷ್ಟು ತುಷ್ಟಿಗುಣ ಸಿಗ್ತದೆ, ಸೊ ಅದ್ರ ಬಗ್ಗೆ ಇರುವಂಥದ್ದು. ಅದನ್ನೇ ಇಲ್ಲಿ ನಾವು ನೋಡಿದರೆ ಇಲ್ಲಿ ತುಷ್ಟಿಗುಣ ಎಷ್ಟಾಗುತ್ತೆ, 20 ಘಟಕಿದೆ, ಇಲ್ಲಿ 80 ಘಟಕಗಳು ಅಂತಿದೆ. ಸೊ ಆಗಿದ್ಮೇಲೆ ಸೂತ್ರವನ್ನು ಇದರ ಸೂತ್ರ ಪ್ರಕಾರ ನಾವು ಇಲ್ಲಿ ಬರೋದು ನೋಡಿ, ಪ್ರೊಬಬಿಲಿಟಿ ಪ್ಲಸ್ ಯುಟಿಲಿಟಿ, ಇಂಟು ಯುಟಿಲಿಟಿ, ಪ್ಲಸ್ ಅಲ್ಲ ಇಂಟು ಯುಟಿಲಿಟಿ. ಇದು ಪ್ರೊಬಬಿಲಿಟಿ, ಇದು ಯುಟಿಲಿಟಿ. ಸೊ ಆಗಿದ್ಮೇಲೆ ಸೇಮ್ ಇಲ್ಲಿ 100 ಇದೆ, ಇಲ್ಲಿ ಕೂಡ 100 ಬರೆದೀವಿ. 100ಕ್ಕೆ ಎಷ್ಟು 0.5 ಇಂಟು 80 ಇಲ್ಲಿ ಬರೆದೀವಿ. ಹಿಂಗೆ ಮಾಡಿದರೆ ಏನಾಗುತ್ತೆ ಅಂತಂದ್ರೆ 0.8 ಇಂಟು 80 ಅಂತ ಮಾಡಿದರೆ 40 ಆಗುತ್ತೆ. ಅದೇ ರೀತಿ ಇಲ್ಲಿ ಕೆಳಗಡೆ 0.5 20 ಇಂಟು 20 ಮಾಡಿದರೆ =10 ಆಗುತ್ತೆ. ಸೊ ಈ ಒಂದು ಎರಡೂ ಮೌಲ್ಯಗಳಲ್ಲಿರುವಂಥ ವ್ಯತ್ಯಾಸಗಳನ್ನು ಗಮನಿಸಿದ್ರೆ ಎಸ್, ಎಕ್ಸ್ಪೆಕ್ಟೆಡ್ ಯುಟಿಲಿಟಿ =40 + 10 ಆಗುತ್ತೆ. ಎರಡು ಕೂಡಿಸ್ಬೇಕು ಈಗ. ಓಕೆನಾ? ಎರಡು ಕೂಡಿಸಿದ್ರೆ ಅಂದರೆ ಇಲ್ಲಿ ಏನಾಗುತ್ತೆ, ಸಿಗ್ಮಾ ಅಂತಿದೆ ಅಂದರೆ ಕೂಡಿಸೋದು, ಎರಡು ಇಂಟು ಮಾಡಿ ಕೂಡಿಸ್ಬೇಕು ಮತ್ತೆ. ಓಕೆನಾ? ಇವೆರಡು ವ್ಯಾಲ್ಯೂಗಳನ್ನ ಇಂಟು ಮಾಡಿ ಆಮೇಲೆ ಕೂಡಿಸ್ಬೇಕು ಅಂತ ಅರ್ಥ. ಆಗ ಸಿಗುವಂಥದ್ದು ಎಷ್ಟು, 50 ಘಟಕಗಳು. ಇದು ಏನು ಅಂತಂದ್ರೆ ಎಕ್ಸ್ಪೆಕ್ಟೆಡ್ ಯುಟಿಲಿಟಿ ಅಂತ ಅರ್ಥ. ಇದೊಂದು ಎಕ್ಸಾಂಪಲ್ ಸಾಕು ನಿಮಗೆ. ಅವ್ರೇನಾದರೂ ನಿಮಗೆ ಕ್ಯಾಲ್ಕುಲೇಷನ್ ಬೇಸ್ ಕ್ವಶನ್ ಕೊಟ್ಟು ಕೇಳಿದರೆ ಅದಕ್ಕೆ ನೀವು ಆನ್ಸರ್ ಮಾಡೋಕ್ಕೆ ಸಾಧ್ಯ ಇದೆ. ನೆಕ್ಸ್ಟು ಇನ್ನೂ ಕೆಲವೊಂದು ವಿಷಯಗಳನ್ನ ಇದಕ್ಕೆ ರಿಲೇಟೆಡ್ ನೋಡ್ತಾ ಹೋದರೆ, ಮೇಲಿನಂತೆ ಅಪಾಯ ಇರುವ ಎಲ್ಲ ಫಲಿತಾಂಶಗಳು ಮತ್ತು ಅವುಗಳ ಸಂಭವನೀಯತೆಗಳನ್ನು ಪರಿಗಣಿಸಿದ ನಂತರ ವ್ಯಕ್ತಿಗೆ ಸರಾಸರಿ 50 ಘಟಕಗಳಷ್ಟು ಮಟ್ಟದ ತುಷ್ಟಿಗುಣ ಸಿಗುತ್ತದೆ ಎಂದರ್ಥ. ಓಕೆನಾ? ಇಲ್ಲಿ ಸಂಭವನೀಯತೆಯನ್ನು ಕನ್ಸಿಡರ್ ಮಾಡಲಾಗಿದೆ
ಮತ್ತು ಅಪಾಯವನ್ನು ಕೂಡ ಅಪಾಯ ಇರುವಂಥ ಸಿಚುವೇಷನ್ದಲ್ಲಿ ಮತ್ತು ಫಲಿತಾಂಶವನ್ನು ಕೂಡ ಕನ್ಸಿಡರ್ ಮಾಡಿ ಏನು ಮಾಡಿವಿ, ಈ ಎಕ್ಸ್ಪೆಕ್ಟೆಡ್ ಯುಟಿಲಿಟಿಯನ್ನು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ಅಂತ ಅರ್ಥ. ಅಂದರೆ ಎಕ್ಸ್ಪೆಕ್ಟೆಡ್ ಯುಟಿಲಿಟಿ ಕ್ಯಾಲ್ಕುಲೇಷನ್ ಹೆಂಗೆ ಮಾಡ್ತೀವಿ, ಈಸ್ ಈಕ್ವಲ್ ಟು ಬ್ರಾಕೆಟಲ್ಲಿ ಏನು ಮಾಡಿದ್ದೀವಿ, ಪ್ರೊಬ್ಯಾಬಿಲಿಟಿ ಪ್ರೊಬ್ಯಾಬಿಲಿಟಿ ಇಂಟು ಯುಟಿಲಿಟಿ ಪ್ಲಸ್ ಮತ್ತು ಪ್ರೊಬ್ಯಾಬಿಲಿಟಿ ಇಂಟು ಯುಟಿಲಿಟಿ. ಓಕೆ, ಇಲ್ಲಿ ಹಾಗೆ ಮಾಡಿದ್ದೀವಲ್ಲ. ಸೊ ಇದನ್ನು ಎರಡರದ್ದು ಕೂಡ ತೆಗ್ದೀವಿ. ಸೊ ಹಿಂಗೆ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ ಇದು. ಸೊ ಎಲ್ಲ ಟೋಟಲ್ ವ್ಯಾಲ್ಯೂಗಳನ್ನ ನಾವು ಕೂಡಿಸಿದ್ರೆ ನಮಗೆ ಸಿಗುವಂಥದ್ದೇ ಈ ಒಂದು ಸರಾಸರಿ ತುಷ್ಟಿಗುಣದ ಮೌಲ್ಯ ಅಂತ ಅರ್ಥ, ಅಥವಾ ನಿರೀಕ್ಷಿತ ತುಷ್ಟಿಗುಣದ ಮೌಲ್ಯ ಅಂತ ಕರಿತೀವಿ. ಇನ್ನು ಎಕ್ಸ್ಪೆಕ್ಟೆಡ್ ಯುಟಿಲಿಟಿ ಒಂದು ಸಿದ್ಧಾಂತದಲ್ಲಿ ಅಂದ್ರೆ ನಿರೀಕ್ಷಿತ ತುಷ್ಟಿಗುಣದ ಸಿದ್ಧಾಂತದಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅನುಸರಿಸುತ್ತದೆ. ಯಾಕಂತಂದ್ರೆ ಮೊದಲು 1,000 ಹೆಚ್ಚು ಸಂತೋಷ ಕೊಡಬಹುದು, ಆದರೆ ಮುಂದಿನ 1,000 ಅದೇ ಮಟ್ಟದ ಸಂತೋಷ ಕೊಡದೇ ಇರಬಹುದು. ಹೌದು, ನಮಗೆ ದುಡ್ಡು ಹೆಚ್ಚು ಸಿಕ್ಕಂತೆ ನಮಗೆ ತುಷ್ಟಿಗುಣ ಕೂಡ ಹೆಚ್ಚಾಗತ್ತೆ, ಇಲ್ಲಂತಲ್ಲ. ಆದರೆ ಅಷ್ಟೇ ಮಟ್ಟದಲ್ಲಿ ಹೆಚ್ಚಾಗಂಗಿಲ್ಲ. ಓಕೆನಾ. ಮೊದಲಿಗೆ ನಮ್ಮ ಹತ್ರ ಹಣ ಇರೋಂಗಿಲ್ಲ, ಸೊ ಅವಾಗ ಒಂದು 1000 ರೂಪೀಸ್ ಸಿಕ್ತಾರೆ, ಖುಷಿ ಆಗುತ್ತೆ. ಓಕೆನಾ. ಇದಾದಮೇಲೆ ನೆಕ್ಸ್ಟು ಅದೇ ಸ್ವಲ್ಪ ಸಮಯದ ನಂತರ ಮತ್ತೊಂದು 1000 ಸಿಕ್ತು ಅಂತಂದರೆ ಅವಾಗ ಏನಾಗುತ್ತೆ, ಫಸ್ಟಿಗೆ ಸಿಕ್ಕಂತಹ ಸಂದರ್ಭದಲ್ಲಿ, ಓಕೆನಾ, ಫಸ್ಟಿಗೆ 1000 ರೂಪಾಯಿ ಸಿಕ್ಕಂಥ ಸಂದರ್ಭದಲ್ಲಿ ನಮಗೆ ನೀಡ್ ಫುಲ್ಫಿಲ್ ಆಗಿರುತ್ತೆ, ಅಥವಾ ಅದನ್ನು ಬಳಕೆ ಮಾಡ್ಕೊಂಡಿರ್ತೀವಿ. ಸೆಕೆಂಡ್ ಟೈಮ್ ಸಿಕ್ಕಾಗ ಅಷ್ಟು ಇದ್ರ ಬಗ್ಗೆ ಏನಿರೋಂಗಿಲ್ಲ, ಕ್ಯೂರಿಯಾಸಿಟಿ ಇರೋಂಗಿಲ್ಲ, ಅಥವಾ ಅಷ್ಟು ಅದರಿಂದ ಖುಷಿ ಸಿಗಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಹೇಳ್ತೀವಿ ನೋಡಿ, ಅದೇ ಎಕ್ಸಾಂಪಲ್ ಕೂಡ ಅನ್ವಯ ಆಗುತ್ತದೆ ಇಲ್ಲಿ. ಸೊ ಅದು ಆ ರೀತಿಯಾಗಿ ನಾವು ಹೇಗೆ ಯುಟಿಲಿಟಿ ಎಕ್ಸ್ಪೆಕ್ಟೆಡ್ ಥಿಯರಿ ಹೆಂಗೆ ಹೇಳುತ್ತೆ, ಸೊ ಅದನ್ನು ವ್ಯಾಲ್ಯೂ ಹೆಂಗೆ ಕಂಡುಹಿಡಿತೀವಿ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಸ್ಪೆಷಲಿ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳಿಗೆ ತಿಳ್ಕೊಳ್ಳಬೇಕಾಗಿರುವಂಥದ್ದು ಏನು ಅಂದರೆ ಡಿಫ್ರೆನ್ಸ್. ಓಕೆನಾ. ಕೆಸೆಟ್ ನೆಟ್ ಅಷ್ಟೇ ಅಲ್ಲ, ಎಕನಾಮಿಕ್ಸ್ ರಿಲೇಟೆಡ್ ಏನು PU ಲೆಕ್ಚರ್ ರಿಕ್ರೂಟ್ಮೆಂಟ್ ಆಗಿರ್ಬೋದು, ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಆಗಿರ್ಬೋದು, ಅಲ್ಲಿ ಕೂಡ ಈ ಲೆವೆಲ್ ಡೆಪ್ತ್ ಹೋಗಿ ಕ್ವಶನ್ಸನ್ನು ಕೇಳ್ತಿರ್ತಾರೆ. ಸೊ ಇವುಗಳ ನಡುವೆ ಡಿಫ್ರೆನ್ಸ್ ಕ್ಲಿಯರ್ ಆಯಿತು ಅಂತಂದರೆ ಡಿಫ್ರೆನ್ಸ್ಗೆ ಸಂಬಂಧಪಟ್ಟಂಗೆ ಕ್ವಶನ್ಸನ್ನು ಹೈಲೈಟ್ ಮಾಡುವಂಥದ್ದು ನೋಡ್ತಿರ್ತೀವಿ ನಾವು. ಯಾಕಂದರೆ ಆಲ್ಮೋಸ್ಟ್ ನಮಗೆ ಕನ್ಫ್ಯೂಷನ್ ಎಲ್ಲಿ ಆಗುತ್ತಂದರೆ ಡೈರೆಕ್ಟಾಗಿ ಕ್ವಶನ್ ಕೇಳಿದರೆ ಎಲ್ಲರೂ ಕೂಡ ಆನ್ಸರ್ ಮಾಡ್ತಾರೆ. ಓಕೆನಾ. ಅದನ್ನು ಡೈರೆಕ್ಟಾಗಿ ಕ್ವಶನ್ ಕೇಳೋಂಗಿಲ್ಲ. ಸೊ ಅದನ್ನೇ ಇರುವಂಥದ್ದನ್ನೇ ಕಾನ್ಸೆಪ್ಟಲ್ಲಿ ಭಾಳ ಡೆಪ್ತ್ ಹೋಗಿ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳೋದು ಅಂದರೆ ಇದೇ ಆಗಿರುತ್ತೆ. ಇವುಗಳ ನಡುವೆ ಇರುವಂಥ ಸಂಬಂಧವನ್ನು ಅವರು ಕೇಳಬಹುದು. ಹಾಗಾದ್ರೆ ಏನು ಡಿಫ್ರೆನ್ಸ್ ಇದೆ? ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಅಂದರೆ ಏನು ಅಂದರೆ ಹಣದ ಸರಾಸರಿ ಮೌಲ್ಯದ ಅಳತೆ ಅಷ್ಟೇ ಇದು, ಹಣದ ಸರಾಸರಿ ಮೌಲ್ಯ. ಆದರೆ ಎಕ್ಸ್ಪೆಕ್ಟೆಡ್ ಯುಟಿಲಿಟಿ ಅಂದರೆ ಹಣದ ಮೌಲ್ಯ ಅಲ್ಲ, ಇದು ತೃಪ್ತಿ ಅಥವಾ ಉಪಯೋಗತೆ ಅಥವಾ ಉಪಯೋಗಿತತೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಯುಟಿಲಿಟಿ ಅಂದರೆ ತುಷ್ಟಿಗುಣ ಅಂತ ಕರಿತೀವಲ್ಲ, ಸರಾಸರಿ ಮೌಲ್ಯ ಆಗಿರುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಬಂದಾಗ ಮಾನಿಟರಿ ಕಾನ್ಸೆಪ್ಟ್ ಆಗುತ್ತೆ. ಅದು ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಮೌಲ್ಯ ಇದು. ಅದರಿಂದ ಹಾಗಿಲ್ಲ, ಸೈಕಲಾಜಿಕಲ್ ಕಾನ್ಸೆಪ್ಟ್ ಇದು. ಅಂದರೆ ಸೈಕಲಾಜಿಕಲಿ ನಾವು ಹೇಗೆ ಮೈಂಡ್ ನಮ್ದು ಹೆಂಗೆ ಎದ್ರ ಬಗ್ಗೆ ವಿಚಾರ ಮಾಡುತ್ತೆ ಜಾಸ್ತಿ ಅನ್ನೋದಕ್ಕೆ ಸಂಬಂಧಪಟ್ಟಿರುವಂಥದ್ದು ಎಕ್ಸ್ಪೆಕ್ಟೆಡ್ ಯುಟಿಲಿಟಿ ಆಗಿದೆ. ಇಲ್ಲಿ ಸಬ್ಜೆಕ್ಟಿವ್ ಆಗಿದೆ, ಇದು ಅಬ್ಜೆಕ್ಟಿವ್ ಆಗಿದೆ, ಇದು ಸಬ್ಜೆಕ್ಟಿವ್ ಇದೆ. ನೋಡಿ, ಸಬ್ಜೆಕ್ಟಿವ್ ಅನ್ನೋದು ಭಾಳ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಚೇಂಜ್ ಆಗುವಂಥದ್ದಾಗಿರ್ಬೋದು ಇರುತ್ತೆ ನೋಡಿ, ಅದಕ್ಕೆ ನಾವು ಸಬ್ಜೆಕ್ಟಿವ್ ಅಂತ ಕರಿತೀವಿ. ಇದು ಅಬ್ಜೆಕ್ಟಿವ್ ಹಾಗಿಲ್ಲ, ಎಲ್ಲರಿಗೂ ಸೇಮ್ ಆಗುತ್ತೆ. ಈಗ 1000 ಸಿಕ್ತು ಅಂದರೆ ಎಲ್ಲರಿಗೆ ಅದೇ ಸಿಗುತ್ತಲ್ಲ. ಸೊ 1000ಅಲ್ಲಿ ಏನು 999 ಸಿಕ್ತಂದರೆ ಅದು ಕಡಿಮೆ, 1100 ಸಿಕ್ತಾರೆ ಹೆಚ್ಚು, ಹಿಂಗಷ್ಟೇ ಹೇಳ್ಬೋದಲ್ಲ. ಬಟ್ 1000 ಎಲ್ಲರಿಗೂ ಸಿಕ್ತಂದರೆ ಸೇಮ್. ಆದರೆ ಇಲ್ಲಿ ಹಾಗಿಲ್ಲ. ಸಬ್ಜೆಕ್ಟಿವ್ ಯಾಕಾಗತ್ತಂದರೆ 1000 ಸಿಕ್ಕರೂ ಕೂಡ ಇದರಿಂದ ಎಲ್ಲರಿಗೂ ಒಂದೇ ರೀತಿಯಾದ ತುಷ್ಟಿಗುಣ ಸಿಗುತ್ತೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಯಾರಿಗೆ 1000 ರೂಪಾಯಿ ನೀಡಿದೆ, ಅವಶ್ಯಕತೆ ಇದೆ, ಅವರಿಗೆ ಅದರಿಂದ ಹೆಚ್ಚು ತುಷ್ಟಿಗುಣ ಅಥವಾ ತೃಪ್ತಿ ಸಿಗುತ್ತೆ ಹೊರತು ಯಾರಿಗೆ 1,000 ರೂಪಾಯಿ ಅವಶ್ಯಕತೆ ಇಲ್ಲ ಈಗ ಸದ್ಯಕ್ಕೆ, ಅಥವಾ ಶ್ರೀಮಂತ ವ್ಯಕ್ತಿ ಆಗಿರ್ಬೋದು, ಆತನಿಗೆ ಅವಶ್ಯಕತೆ ಇಲ್ಲ ಅಂದಮೇಲೆ ಅದನಿಗೆ 1,000 ರೂಪಾಯಿ ಕೊಟ್ಟರೂ ಕೂಡ ಏನಾಗಂಗಿಲ್ಲ, ಆತನಿಗೆ ಅದರಿಂದ ಅಷ್ಟೊಂದು ಸಂತೋಷ, ತೃಪ್ತಿ ಅಥವಾ ತುಷ್ಟಿಗುಣ ಸಿಗಂಗಿಲ್ಲ. ಹಾಗಾಗಿ ಇದು ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಡಿಫ್ರೆಂಟ್ ಆಗಿರೋದಕ್ಕೆ ನಾವು ಸಬ್ಜೆಕ್ಟಿವ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟು ರಿಸ್ಕ್ ಅಟಿಟ್ಯೂಡನ್ನು ಪರಿಗಣಿಸುವುದಿಲ್ಲ. ಇಲ್ಲಿ ರಿಸ್ಕ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋದಿಲ್ಲ ಅಂತ ಅದ್ರ ಬಗ್ಗೆ ಕನ್ಸಿಡರ್ ಮಾಡೋಂಗಿಲ್ಲ. ಬಟ್ ಇಲ್ಲಿ ರಿಸ್ಕ್ ಅಟಿಟ್ಯೂಡ್ ವೆರಿ ಇಂಪಾರ್ಟೆಂಟ್. ರಿಸ್ಕ್ ತೆಗೆದುಕೊಳ್ಳೋದು ಎದ್ರ ಸಲುವಾಗಿ ಅನ್ನೋದೇ ಇಂಪಾರ್ಟೆಂಟ್. ಈಗ ಇಲ್ಲಿ ರಿಸ್ಕ್ ಅಂತಂದರೆ ಹಣ ಅಷ್ಟೇ ಮ್ಯಾಟ್ರ್ ಆಗುತ್ತೆ, ಇಲ್ಲಿ ಹಾಗಿಲ್ಲ. ರಿಸ್ಕ್ ತೆಗೆದುಕೊಳ್ಳೋದು ನಮ್ಮ ತುಷ್ಟಿಗುಣ ಸಂಬಂಧಪಟ್ಟಂಗೆ ಅದು ಮ್ಯಾಟ್ರ್ ಆಗುತ್ತೆ. ಇನ್ನು ಪ್ರೊಬಬಿಲಿಟಿ ಇಂಟು ಮನಿ, ಇಲ್ಲಿ ನೋಡಿ ಇಷ್ಟೇ ಡಿಫ್ರೆನ್ಸು. ಇಲ್ಲಿ ಪ್ರೊಬಬಿಲಿಟಿ ಇಂಟು ಮನಿ ಆಗಿದೆ, ಇಲ್ಲಿ ಪ್ರೊಬಬಿಲಿಟಿ ಇಂಟು ಯುಟಿಲಿಟಿ. ಸೊ ಇಷ್ಟೇ ಕ್ಯಾಲ್ಕುಲೇಷನ್ ಮಾಡುವಾಗ ಚೇಂಜ್ ಆಗುವಂಥದ್ದು.
ಇನ್ನು ವ್ಯಕ್ತಿಯ ಭಾವನೆಗಳಿಗೆ ಏನಿಲ್ಲ, ಯಾವುದೇ ಇಂಪಾರ್ಟೆನ್ಸ್ ಇಲ್ಲ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಒಳಗಡೆ. ಆದರೆ ಎಕ್ಸ್ಪೆಕ್ಟೆಡ್ ಯುಟಿಲಿಟಿ ಒಳಗಡೆ ಮೇನ್ ಇಂಪಾರ್ಟೆಂಟ್ ಇರೋದು ಯಾವರಿಗೆ, ವ್ಯಕ್ತಿಯ ಭಾವನೆಗಳಿಗೆ, ಆತನ ಸಂತೋಷಕ್ಕೆ ಸಂಬಂಧಪಟ್ಟಂಗೆ, ಆತನ ತೃಪ್ತಿಗೆ ಸಂಬಂಧಪಟ್ಟಂಗೆ ಇಂಪಾರ್ಟೆನ್ಸನ್ನು ಕೊಡಲಾಗುತ್ತೆ. ಇನ್ನು ರಿಸ್ಕ್ ನ್ಯೂಟ್ರಲ್ ಅನಾಲಿಸಿಸ್ಗೆ ಹೆಚ್ಚು ಉಪಯೋಗ. ಓಕೆನಾ, ರಿಸ್ಕ್ ನೋಡಿ, ರಿಸ್ಕ್ ನ್ಯೂಟ್ರಲ್ ಆಗಿರ್ತಾರೆ ನೋಡಿ. ಸೊ ಈ ಕಡೆ ಅದು ಬೇಡ ಇದು ಬೇಡ, ಎಷ್ಟು ಅಮೌಂಟ್ ಸಿಕ್ಕರೆ ಸಾಕು ಅಂತಿರ್ತಾರಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ, ಅಥವಾ ಇವರು ಯಾವುದಕ್ಕೂ ಅಷ್ಟು ಬಗ್ಗೆ ಗಮನ ಹರಿಸಂಗಿಲ್ಲ ಅಂತ ಅರ್ಥ. ಇಲ್ಲಿ ಕೂಡ ಹಾಗೆ ಇದೆ, ರಿಸ್ಕಿ ಡಿಸಿಷನ್ಸ್ ಅನಲೈಸಿಸ್ ಅಂದರೆ ರಿಸ್ಕನ್ನು ಜಾಸ್ತಿ ತೆಗೆದುಕೊಳ್ಳೋದು ಕೂಡ ಮ್ಯಾಟ್ರ್ ಆಗ್ತಾ ಇಲ್ಲಿ. ಓಕೆನಾ, ಹೆಚ್ಚು ರಿಸ್ಕ್ ತೆಗೆದುಕೊಂಡ್ರೆ ಅಂದರೆ ಆ್ಯಕ್ಚುಲಿ ನಾನು ಆಗಲೇನು ಹೇಳಿದೆ ಅಂದರೆ ಹೆಚ್ಚಾಗಿ ಇದು ರಿಸ್ಕ್ ಯಾರು ತೆಗೆದುಕೊಳ್ಳಲ್ಲ ಅವರಿಗೆ ಈ ಕಾನ್ಸೆಪ್ಟ್ ಸಂಬಂಧಪಡುತ್ತೆ ಅಂತ ಹೇಳ್ತೀವಿ, ಇಲ್ಲಂತಲ್ಲ. ಆದರೆ ಒಂದು ವೇಳೆ ರಿಸ್ಕನ್ನು ಹೆಚ್ಚು ತೆಗೆದುಕೊಂಡ್ರೆ ನಮಗೆ ಹೆಚ್ಚು ತೃಪ್ತಿ ಸಿಗುತ್ತೆ ಅನ್ನೋದು ಕೂಡ ಮ್ಯಾಟ್ರ್ ಇದೆ. ಸೊ ಅದಕ್ಕಾಗಿ ನಾವು ಅದಕ್ಕೆ ಕಂಪ್ಯಾರಿಸನ್ ಮಾಡ್ತೀವಿ. ರಿಸ್ಕ್ ಕಡಿಮೆ ತೊಗೊಂಡ್ರೆ ಕಡಿಮೆ ತುಷ್ಟಿಗುಣ, ಹೆಚ್ಚು ತೊಗೊಂಡ್ರೆ ಹೆಚ್ಚು ತುಷ್ಟಿಗುಣ ಅನ್ನಲಿಕ್ಕೆ ನಾವು ಇದನ್ನು ಕಂಪ್ಯಾರಿಸನ್ ಮಾಡ್ಬೋದು. ಇನ್ನು ಯುಟಿಲಿಟಿ ಕಾನ್ಸೆಪ್ಟ್ ಇಲ್ಲಿ ಇಲ್ಲ, ಇದಕ್ಕೆ ಇಲ್ಲಿ ತುಷ್ಟಿಗುಣ ಸಂಬಂಧಪಡೋಂಗಿಲ್ಲ. ಇಲ್ಲಿ ತುಷ್ಟಿಗುಣ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಕ್ಲಾಸಿಕಲ್ ಅಪ್ರೋಚ, ಇದು ಮಾಡರ್ನ್ ಬಿಹೇವಿಯರಲ್ ಅಪ್ರೋಚ್ ಬಗ್ಗೆ ಇರುತ್ತೆ. ಸೊ ಇದೊಂದು ಆಲ್ಮೋಸ್ಟ್ ಗೊತ್ತಾಗುತ್ತೆ, ಯಾಕಂದ್ರೆ ಹಣಕಾಸಿಗೆ ಸಂಬಂಧಪಟ್ಟಂಗೆ ಇರುವಂಥದ್ದು ಸಾಂಪ್ರದಾಯಿಕವಾಗಿ ಅದನ್ನು ಪ್ರೆಸೆಂಟ್ ಮಾಡಿರುವಂಥದ್ದು. ಬಟ್ ಇದು ಹಾಗಿಲ್ಲ, ಮಾಡರ್ನ್ ಕಾನ್ಸೆಪ್ಟ್ ಆಗಿದೆ. ಸೊ ಇನ್ನು ಮೇನ್ ಇನ್ನೊಂದು ನೆನಪಿಟ್ಕೊಳ್ಬೇಕಾಗಿದ್ದ ಡಿಫ್ರೆನ್ಸ್ ಯಾವುದು ಅಂದರೆ ಅವುಗಳ ಸೂತ್ರವನ್ನು. ಓಕೆನಾ, ಇದು ಸೂತ್ರ ಹಿಂಗಿದೆ, ಈ ಸೂತ್ರ ಹಿಂಗಿದೆ. ಏನು ಚೇಂಜಸ್ ಇದೆ, ಯು ಅನ್ನೋದಷ್ಟೇ ಚೇಂಜ್ ಇದೆ. ಯುವನ್ನು ಕನ್ಸಿಡರ್ ಮಾಡಲಾಗುತ್ತೆ ಎಕ್ಸ್ಪೆಕ್ಟೆಡ್ ಯುಟಿಲಿಟಿಯನ್ನು ಕ್ಯಾಲ್ಕುಲೇಷನ್ ಮಾಡುವಾಗ, ಅದನ್ನ ಬಿಟ್ಟರೆ ಉಳಿಕಿದೆಲ್ಲ ಸೇಮ್ ಇರುತ್ತೆ. ಸೊ ಅದರ ಮೆಥಡನ್ನು ಯೂಸ್ ಮಾಡ್ಬೋದು. ಓಕೆನಾ, ನಮಗೆ ಕೆಲವೊಂದು ಸಲ ಸೂತ್ರಗಳ ಮೇಲೂ ಕೂಡ ಕ್ವಶನ್ ಕೇಳ್ತಾರೆ, ಕೆಲವೊಂದು ಸಲ ಆ ಸೂತ್ರದ ಮೀನಿಂಗ್ ಏನಂತ ಕೇಳ್ತಿರ್ತಾರೆ, ಅಥವಾ ಡಿಫ್ರೆನ್ಸ್ ಬಗ್ಗೆ ಕೇಳ್ತಾರೆ, ಏನೋ ಒಂದು ಕಂಪ್ಯಾರಿಸನ್ ಮಾಡಿ ಕೇಳ್ತಿರ್ತಾರೆ. ಸೊ ಹೀಗೆ ಕ್ವಶನ್ಸ್ಗಳನ್ನ ಆಲ್ಮೋಸ್ಟ್ ಕೇಳುವಂಥದ್ದಿರುತ್ತೆ. ಓಕೆ, ಈಗ ಎರಡು ಮೌಲ್ಯಗಳನ್ನು ಕಂಡುಹಿಡಿದೀವಿ. ಅಂದರೆ ಈಗ ಆ್ಯಕ್ಚುಲಿ ನಮಗೆ ಏನು ಕ್ಲಿಯರ್ ಆಗಬೇಕಾಗಿದೆ ಅಂತಂದ್ರೆ ಯುಟಿಲಿಟಿ ರೇಖೆಯನ್ನು ಕೂಡ ನೋಡಬೇಕಾಗಿದೆ. ಓಕೆನಾ, ಅಂದರೆ ತುಷ್ಟಿಗುಣದ ರೇಖೆಗಳಂತ ಬರ್ತವೆ. ಆ ರೇಖೆಗಳು ಯಾವ ಆಕಾರ ಪಡ್ಕೊಂಡಿರ್ತಾವೆ, ಯಾವ ಆಕಾರ ಪಡ್ಕೊಂಡ್ರೆ ಈ ಮೂರು ರೀತಿಯ ಜನರು ಯಾವ ರೇಖೆಗೆ ಸಂಬಂಧಪಡ್ತಾರೆ ಅನ್ನೋ ಕ್ವಶನ್ ಕೇಳ್ತಾರೆ. ಓಕೆನಾ, ಸೊ ಅದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಪೂರ್ವದಲ್ಲಿ ಇನ್ನೂ ಒಂದು ವ್ಯಾಲ್ಯೂವನ್ನು ನೋಡ್ಕೊಳ್ಬೇಕಾಗಿದೆ. ಯಾವುದು ಅಂದ್ರೆ ಎಕ್ಸ್ಪೆಕ್ಟೆಡ್ ಈಕ್ವೆಲೆಂಟ್ ಅಂಥೇಳಿ, ಅಂದರೆ ಖಚಿತತೆಯ ಸಮಾನತೆ ಇದು. ಸೊ ಇದು ಸಮಥಿಂಗ್ ಏನಾಗಿದೆ ಅಂದ್ರೆ ಇದು ಎರಡು ಕನ್ಸಿಡರ್ ಆಗುತ್ತೆ ಇಲ್ಲಿ. ಏನು ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಮತ್ತು ಎಕ್ಸ್ಪೆಕ್ಟೆಡ್ ಯುಟಿಲಿಟಿ ಎರಡೂ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಅದ್ರ ಜೊತೆಗೆ ನಾವು ನೋಡ್ಬೇಕಂತಂದ್ರೆ ಒಂದು ಅಪಾಯ ಇರುವ ಅಥವಾ ರಿಸ್ಕಿ ಸಿಚುವೇಷನಲ್ಲಿ ಆಯ್ಕೆಯ ಬದಲು ವ್ಯಕ್ತಿ ಖಚಿತವಾಗಿ ಸ್ವೀಕರಿಸಲು ಸಿದ್ಧರಿರುವ ಹಣದ ಮೊತ್ತ ಅಂತ ಅರ್ಥ. ಅಂದರೆ ಈಗ ಸದ್ಯಕ್ಕೆ ಇಷ್ಟೇ ಬೇಕು ಅಂತೇಳಿ ಒಂದು ಸಮಾನತೆಯ ದೃಷ್ಟಿಯಿಂದ ಏನೋ ಒಂದು ಮನೋವೃತ್ತಿ ಇರುತ್ತಲ್ಲ, ಅದನ್ನು ಹೇಳುವಂಥದ್ದು. ಅಂದರೆ ವ್ಯಕ್ತಿಗೆ ಒಂದು ಗ್ಯಾಂಬಲ್ ಅಥವಾ ರಿಸ್ಕಿ ಸಿಚುವೇಶನ್ ಅಂದರೆ ಏನೋ ಒಂದು ಅಮೌಂಟನ್ನು ಹಾಕಿ ಅಲ್ಲಿ ಮತ್ತೆ ಲಾಭವನ್ನು ಪಡ್ಕೊಳ್ಳುವಂಥ ಒಂದು ಸಿಚುವೇಶನ್ ಇರುತ್ತೆ. ನೀಡಿದಾಗ ಅಥವಾ ಕೊಟ್ಟಾಗ ಅವನು ಆ ಅಪಾಯವನ್ನು ತೆಗೆದುಕೊಳ್ಳುವುದಕ್ಕಿಂತ ನನಗೆ ಇಷ್ಟು ಹಣ ಖಚಿತವಾಗಿ ಕೊಟ್ಟರೆ ಸಾಕು ಎಂದು ಹೇಳುವ ಮೊತ್ತವೇ ಈ CE ಆಗಿದೆ. ಅಂದರೆ ಸರ್ಟನ್ಲಿ ಈಕ್ವಲೆಂಟ್ ಅಂತ ಕರಿತೀವಲ್ಲ. ಸೊ ಆ ಮೌಲ್ಯಕ್ಕೆ ಏನು ಕರಿತೀವಿ ಅಂದರೆ ನಮಗೆ ಇಷ್ಟೇ ಸಾಕು, ನಾ ರಿಸ್ಕ್ ತೆಗೆದುಕೊಳ್ಳೋದಿಲ್ಲ, ಸೊ ನನಗೆ ಇಷ್ಟು ಸಿಕ್ಕರೆ ಸಾಕು ಅಂತ ಹೇಳ್ತೀವಲ್ಲ, ಆ ಒಂದು ಮನೋವೃತ್ತಿ ಇರುವಂಥದ್ದು. ಅಂದರೆ ಜನರು ಯಾವಾಗಲೂ ಹೆಚ್ಚು ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಇರುವ ಆಯ್ಕೆಯನ್ನು ಆರಿಸುವುದಿಲ್ಲ. ಓಕೆನಾ, ವೆರಿ ಇಂಪಾರ್ಟೆಂಟ್. ಹೆಚ್ಚು ಎಕ್ಸ್ಪೆಕ್ಟೆಡ್ ಇರುವಂಥ ವ್ಯಾಲ್ಯೂ ಅಷ್ಟೇ ಆಯ್ಕೆ ಮಾಡೋದಿಲ್ಲ. ಜೊತೆಗೆ ಏನು ಮಾಡ್ತಾರೆ, ಬದಲಿಗೆ ಅವರು ಸೇಫ್ಟಿ ಬಗ್ಗೆ ವಿಚಾರ ಮಾಡ್ತಾರೆ, ಖಚಿತತೆ ಬಗ್ಗೆ ಅಂದರೆ ಸರ್ಟಿನಿಟಿ ಅಂತ ಕರಿತೀವಿ, ಖಚಿತತೆ ಬಗ್ಗೆ ವಿಚಾರ ಮಾಡ್ತಾರೆ, ಪೀಸ್ ಆಫ್ ಮೈಂಡ್ ಬಗ್ಗೆ ವಿಚಾರ ಮಾಡ್ತಾರೆ, ಫಿಯರ್ ಆಫ್ ಲಾಸ್ ಬಗ್ಗೆ ಅಂದರೆ ನಷ್ಟ ಆಗ್ತದೆ ಅನ್ನೋ ಭಯದ ಬಗ್ಗೆಯೂ ಕೂಡ ವಿಚಾರ ಮಾಡ್ತಿರ್ತಾರೆ. ಇವೆಲ್ಲವುಗಳನ್ನು ಪರಿಗಣಿಸುತ್ತಾರೆ. ಈ ಮನೋಭಾವವನ್ನು ಅಳೆಯಲು CE ಉಪಯೋಗವಾಗುತ್ತದೆ. ಓಕೆನಾ, ಇದೆಲ್ಲವೂ ಕೂಡ ಹಣ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಇದೆಲ್ಲವನ್ನೂ ಕೂಡ ವಿಚಾರ ಮಾಡಿ ಕ್ಯಾಲ್ಕುಲೇಷನ್ ಮಾಡುವಂತಹ ಮೆಥಡ್ ಯಾವುದಾಗಿದೆ ಅಂದರೆ CE ಆಗಿದೆ. ಜನರು ಲಾಸ್ ರಿಸ್ಕ್ ಅಂದರೆ ಈ ಲಾಸ್ ಆಗುತ್ತೆ ನನಗನ್ನುವಂಥ ಒಂದು ಭಯ ಇರುತ್ತೆ ನೋಡಿ. ಸೊ ಅದನ್ನು ತಪ್ಪಿಸ್ಲಿಕ್ಕೆ ಏನು ಮಾಡ್ತಾರೆ, ಇನ್ಶೂರೆನ್ಸ್ ಪ್ರೀಮಿಯಮನ್ನು ಕಟ್ತಾರೆ. ಓಕೆನಾ, ವೆರಿ ಇಂಪಾರ್ಟೆಂಟಾಗಿ
ಪ್ರೀಮಿಯಂ ಅಂದರೆ ಏನು ಅನ್ನೋದು ಲಾಸ್ಟ್ ಕ್ಲಾಸಲ್ಲಿ ಕೂಡ ಹೇಳಿದನು. ಮತ್ತು ಗ್ಯಾರಂಟೆಡ್ ಸೇಫ್ಟಿ ಅವರಿಗೆ ಮುಖ್ಯ ಆಗಿರುತ್ತೆ. ಜೊತೆಗೆ ಹೂಡಿಕೆಯಲ್ಲಿ ಫಿಕ್ಸ್ಡ್ ಡಿಪಾಸಿಟನ್ನು ಜಾಸ್ತಿ ಮಾಡುವುದರಿಂದ ಅಪಾಯವನ್ನು ಕಡಿಮೆ ಮಾಡಿ ಹೆಚ್ಚು ತುಷ್ಟಿಗುಣವನ್ನು ಪಡೆಯುತ್ತಾರೆ. ನೋಡಿ, ಇಲ್ಲಿ ಎರಡೂ ಮ್ಯಾಟರ್ ಆಯಿತು. ಹಣನೂ ಬೇಕು ಇವರಿಗೆ, ಬಟ್ ಎಂಥ ಹಣ ಬೇಕಾಗಿದೆ? ತುಷ್ಟಿಗುಣ ಸಿಗಬೇಕು, ಈ ಕಡೆ ಹಣನೂ ಸಿಗಬೇಕು. ಅಂಥದ್ರನ್ನ ಇವರು ಆಯ್ಕೆ ಮಾಡಿಕೊಳ್ಳುವಂಥದ್ದು. ಓಕೆನಾ? ಈ ಕಡೆ ಜಾಸ್ತಿ ರಿಸ್ಕನ್ನು ತೆಗೆದುಕೊಳ್ಳೋದಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಆ ಒಂದು ಮೌಲ್ಯನ ಏನಾಗಿದೆ ಅಂದರೆ CE ಆಗಿದೆ. ಅಪಾಯ ಇರುವ ಆಯ್ಕೆಯಿಂದ ದೊರೆಯುವ ಯುಟಿಲಿಟಿಗೆ ಸಮಾನವಾಗಿರುವಂಥ ಯುಟಿಲಿಟಿ ನೀಡುವ ಅಥವಾ ತುಷ್ಟಿಗುಣ ನೀಡುವ ಖಚಿತ ಹಣದ ಮೊತ್ತವೇ ಏನಾಗಿದೆ? ಸರ್ಟೆನಿಟಿ ಈಕ್ವಲೆಂಟ್ ಆಗಿದೆ. ಅಂದರೆ ಆಗಲೇ ಹೇಳಿದಂಗೆ, ಈಗ ನಮ್ಮ ಹತ್ರ ಒಂದು 1000 ರೂಪಾಯಿ ಇದೆ. ಈ 1000 ರೂಪಾಯಿಯನ್ನು ನಾನು ಎಲ್ಲಿಯಾದರೂ ಹಾಕಿದಾಗ ನನಗೆ 50% ಚಾನ್ಸ್ ಏನಿದೆ? ಒಂದು 2000 ರೂಪಾಯಿ ಪಡೆಯುವಂಥ ಚಾನ್ಸ್ ಇದೆ, 50%. ಬಟ್ ಇನ್ನು 50% ಏನಾಗಿದೆ? 0 ಪಡಿತೀವಿ. ಮಿಸ್ ಆದರೆ 0 ಪಡಿಬೇಕಾಗತ್ತೆ. ಬಟ್ ಇಂಥ ರಿಸ್ಕ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಹಾಗಾದ್ರೆ ಇನ್ನೊಂದು ಚಾನ್ಸ್ ಇದೆ. ಅಂದರೆ ಇದೊಂದು 50% ಹಿಂಗಿದೆ ಸಿಚುವೇಶನ್. ಇನ್ನೊಂದು ಚಾನ್ಸ್ ಏನಿದೆ? ನಾವು ಈ ಒಂದು 1000 ರೂಪಾಯಿಯನ್ನು ಮಂತ್ಲಿ ನಾವು ಒಂದು ಪ್ರೀಮಿಯಮ್ ತಿಂಗಳ 100 ರೂಪಾಯಿ ಅಂತ ಮಾಡ್ಕೊತ ಹೋದಾಗ ಒಂದು 10 ತಿಂಗಳು ಆದಮೇಲೆ ನನಗೆ 1200 ರೂಪಾಯಿ ಸಿಗುತ್ತೆ ಅಂಥೇಳಿ ಕನ್ಫರ್ಮ್. ಇದು ಮಿಸ್ ಆಗಂಗಿಲ್ಲ. ಇತ್ತು ಅಂತಂದರೆ ಜನ ಏನು ಮಾಡ್ತಾರೆ? ಈ 1000 ರೂಪಾಯಿ ತೆಗೆದುಕೊಂಡು ತಿಂಗಳ 1000 ರೂಪಾಯಿ ಅಂತೇಳಿ LIC ಒಳಗನೋ ಅಥವಾ ಯಾವುದಾದ್ರೂ ವಿಮೆ ಇನ್ಶೂರೆನ್ಸ್ ಒಳಗನೋ ಹಾಕ್ತಾರೆ. ಹಾಗಾಗಿ ಅವರು ಎದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ? 200 ರೂಪಾಯಿ ಸಿಗುತ್ತಲ್ಲ, 10 ತಿಂಗಳು ಆದಮೇಲೆ 200 ರೂಪಾಯಿ ನಮಗೆ ಸಿಗುತ್ತಲ್ಲ ಅನ್ನೋದ್ರ ಬಗ್ಗೆ ಖುಷಿನೂ ಇರುತ್ತೆ, ಜೊತೆಗೆ ಹಣನೂ ಸಿಗುತ್ತೆ. ಹಾಗಾದ್ರೆ ಈ 200 ರೂಪಾಯಿನ ಏನೀಗ CE ಅಂತಲೇ ಅರ್ಥ. ಸೊ ಅದು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಆಮೇಲೆ ನೋಡೋಣ. ನೆಕ್ಸ್ಟು, ಅಪಾಯ ಇರುವ ಆಯ್ಕೆಯಿಂದ ದೊರೆಯುವ ತುಷ್ಟಿಗುಣಕ್ಕೆ ಸಮಾನವಾಗಿ ಏನು ಮಾಡ್ತಾರೆ? ಅದೇ ಮೌಲ್ಯ ಅಂಥೇಳಿ ಅದನ್ನು ನೆಕ್ಸ್ಟ್ ಈಗ ಕ್ಯಾಲ್ಕುಲೇಷನ್ ನೋಡೋಣ, ಅದು ಹೇಗಿರುತ್ತೆ, ಇದನ್ನು ಹೆಂಗೆ ಕಂಡುಹಿಡಿತಾರೆ ಅಂಥೇಳಿ. ಓಕೆ, ಈಗೊಂದು ರಿಸ್ಕ್ ಇದೆ. ಒಬ್ಬ ವ್ಯಕ್ತಿಗೆ ಒಂದು ರಿಸ್ಕ್ ಅಂತಿದೆ. ಸೊ ಅದು ಎಂಥ ರಿಸ್ಕ್ ಅಂತಂದರೆ, ಈ ರಿಸ್ಕಲ್ಲಿ ಏನು ಮಾಡಬೇಕಾಗಿದೆ? ಈಗ CE ಮೌಲ್ಯವನ್ನು ಪಡಿಬೇಕಾಗಿದೆ. ಹೆಂಗೆ ಪಡ್ಕೊಳ್ತಾನೆ? ಸೊ ಅದು ಮ್ಯಾಟ್ರ್ ಆಗುತ್ತಲ್ಲ. ಸೊ ಅದನ್ನು ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಬೇಕು ನಾವು. ಎಕ್ಸಾಂಪಲ್ ಅಂದರೆ ಈಗ ನಾವು ಹೇಳಿದ್ವಿ, ಈಗ ಔಟ್ಕಮ್ಸ್ ಏನಿದೆ 1000 ಇದೆ, ಬಿಟ್ಟರೆ 0 ಇದೆ. ಬಟ್ 50% ಚಾನ್ಸ್ ಏನಿದೆ? ಎಸ್, 50% ಚಾನ್ಸ್. ಇದು ಕೂಡ 50% ಚಾನ್ಸ್ ಇದೆ. ಇದರ ಅರ್ಥ ಏನು ಅಂತಂದರೆ, ಜಸ್ಟ್ ನೋಡಿ, ಫಾರ್ಮುಲಾವನ್ನು ಅರ್ಥ ಮಾಡ್ಕೊಳ್ಬೇಕು. ಸೇಮ್ ಫಾರ್ಮುಲಾ, ಓಕೆನಾ? ಏನು ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ, ಸೇಮ್ ಫಾರ್ಮುಲಾ, ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಪ್ಲಸ್ ಅಂದರೆ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂವನ್ನು ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಜೊತೆಗೆ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂಯಿಂದ ಏನಾಗಿದೆ ಅಂದರೆ, ಫೈನಲಿ ನಮಗೆ ಇವೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ ಮೇಲೆ, ಓಕೆನಾ, 50% ಇಂಟು 1000 500 ಆಗುತ್ತೆ. ಆಮೇಲೆ 50% 0 ಅಂತ ತೆಗೆದುಕೊಂಡು 0 ಆಗುತ್ತೆ. 2 ಕೂಡಿಸಿದ್ರೆ 500 ಆಗುತ್ತೆ. ಇಲ್ಲಿ ಇ ವಿ ವ್ಯಾಲ್ಯೂ ಎಷ್ಟಾಗಿದೆ? 500 ಇದೆ. ಇದು ಆ್ಯಕ್ಚುಲಿ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಇಷ್ಟಿದೆ. ಬಟ್ ಈ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಇಷ್ಟರೊಳಗೆ ಏನು ಸಿಗ್ತಿಲ್ಲ? ಬೇಕಾದಷ್ಟು ತುಷ್ಟಿಗುಣ ಸಿಗ್ತಿಲ್ಲ. ಅಂದರೆ ಯಾಕೋ ಸ್ವಲ್ಪ ರಿಸ್ಕ್ ಅನ್ನಿಸ್ತಾ ಇದೆ ಇದು. ಹಾಗಿದ್ದಾಗ ಏನು ಮಾಡ್ತಾರೆ ಇಲ್ಲಿ ನೀವು ಅಥವಾ ಯಾರೇ ಆಗಿರಲಿ, ಈ ಗ್ಯಾಂಬಲ್ ಅಥವಾ ಈ ಒಂದು ರೀತಿ ಲಾಟ್ರಿ ಅಥವಾ ಏನೋ ಒಂದು ಆಡುತ್ತೀರಾ ಅಥವಾ ಖಚಿತ ಹಣ ತೆಗೆದುಕೊಳ್ಳುತ್ತೀರಾ ಅಂತ ಎಂದಾಗ ವ್ಯಕ್ತಿ ಏನು ಮಾಡ್ತಾನೆ? ನನಗೆ 450 ರೂಪಾಯಿ ಖಚಿತವಾಗಿ ಕೊಟ್ಟರೆ ಸಾಕು, ರಿಸ್ಕಿ ಆಪ್ಷನ್ ಬೇಡ ಎಂದು ಹೇಳ್ತಾನೆ. ಅಂದರೆ ಈಗ ಆತನಿಗೆ ರಿಸ್ಕ್ ಬೇಡ. ರಿಸ್ಕನ್ನು ತೆಗೆದುಕೊಂಡ್ರೆ 500 ರೂಪಾಯಿ ಸಿಗುತ್ತೆ, ಇಲ್ಲಂತಲ್ಲ. ಮಿಸ್ ಆದರೆ 0 ಸಿಗ್ಬೋದು, ಓಕೆನಾ? ಮಿಸ್ ಆದರೆ 0 ಸಿಗುತ್ತೆ, ಇಲ್ಲಾಂದರೆ 500 ರೂಪಾಯಿ ಸಿಗುತ್ತೆ. ಬಟ್ ಈಗೇನು ಮಾಡ್ತಾನೆ? ನನಗೆ ರಿಸ್ಕು ತೆಗೆದುಕೊಳ್ಳೋದು ಬೇಡ, ಹಾಗಾಗಿ ನನಗೆ ಅದಕ್ಕಿಂತ ಕಡಿಮೆ ಕೊಟ್ಟರು ಸಾಕು ಅಂತಂತಲ್ಲ. ಈಗ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಎಷ್ಟಾಯಿತು? 450 ಆಯಿತು. ಪ್ಲಸ್ ಇದರೊಳಗೆ ಏನಾಯಿತು ಇಂಪಾರ್ಟೆಂಟ್ ಆಗುತ್ತೆ? ಆತನಿಗೆ ಖುಷಿ ಕೂಡ ಇದೆ, ಓಕೆನಾ? ಯುಟಿಲಿಟಿ, ತುಷ್ಟಿಗುಣ ಕೂಡ ಸಿಗ್ತಾ ಇದೆ ಆತನಿಗೆ. 50 ರೂಪಾಯಿ ಕಡಿಮೆ ಮಾಡಿದ್ರಿಂದ ಆತನಿಗೆ ತುಷ್ಟಿಗುಣ ಸಿಗ್ತಾ ಇದೆ ಮತ್ತು ಒಂದು ಹಣದ ಮೌಲ್ಯನೂ ಸಿಗ್ತಾ ಇದೆ. ಇದು ಇಷ್ಟು ಸಾಕಂತ ಇದ್ದಾನಲ್ಲ, ಇದೇ ಏನಾಗಿದೆ ಅಂದರೆ CE ಮೌಲ್ಯ ಆಗಿದೆ. ಓಕೆ, ಇದು ಮತ್ತೆ ನೆಕ್ಸ್ಟ್ ನಾವು ಹಾಗೆ ಕಂಟಿನ್ಯೂ ಮಾಡೋಣ. ಅದ್ರ ಬಗ್ಗೆ ಇನ್ನೂ ಕ್ಲಿಯರ್ ಇನ್ಫಾರ್ಮೇಷನ್ ಸಿಗುತ್ತೆ ನಮಗೆ. ಹೇಗೆ ಅಂತಂದರೆ, ಎಸ್,
ಇ ವಿ ವ್ಯಾಲ್ಯೂ 500 ಇದೆ, ಸಿ ಇ ವ್ಯಾಲ್ಯೂ 450 ಎಂದಾದರೆ ವ್ಯಕ್ತಿ 50 ರೂಪಾಯಿ ಕಡಿಮೆ ಹಣವನ್ನು ಒಪ್ಪಿಕೊಳ್ಳಕತ್ತಾನ. ಅಂದರೆ 50 ರೂಪಾಯಿ ಕಡಿಮೆ ಆದರೆ ಅವ್ನಿಗೆ ಏನೂ ಪ್ರಾಬ್ಲಮ್ ಅನಿಸಂಗಿಲ್ಲ, ಮೆಂಟಲಿ ಅಥವಾ ತುಷ್ಟಿಗೂ ಕೂಡ ಪಡಿತಾ ಇದ್ದಾನೆ ಮತ್ತು ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಕೂಡ 450 ಆಗಿದೆ. ಸೊ ಅದು ಕೂಡ ಆತನಿಗೆ ಗುಡ್. ಹಾಗಾಗಿ ಇದನ್ನು ಒಪ್ಕೊಳ್ತಾನೆ, ಏಕೆಂದರೆ ಅವನು ರಿಸ್ಕನ್ನು ತಪ್ಪಿಸಲು ಬಯಸ್ತಿದ್ದಾನೆ. ಅಂದರೆ ರಿಸ್ಕ್ ಬೇಡ ಆಗಿತ್ತು ಅವಾಗ. ಇದು ರಿಸ್ಕ್ ಅವೆರ್ಸನ್ ಅಥವಾ ಅಪಾಯ ತಪ್ಪಿಸುವಿಕೆಗೆ ಅಥವಾ ತಿರಸ್ಕಾರವನ್ನು ತೋರಿಸುತ್ತದೆ. ಅಂದರೆ ಅಪಾಯ ಬೇಡ, ನನಗೆ ಇಷ್ಟೇ ಸಾಕು ಅಂತ ಇದ್ದೀವಲ್ಲ, ಅದೇ ಸಿ ಇ ವ್ಯಾಲ್ಯೂ ಆಗಿದೆ. ಈಗ 3 ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು. 3 ರೀತಿ ಜನ ಇರ್ತಾರೆ ಅಂತ ಹೇಳಿದ್ವಿ. ಅಂದರೆ ಒಂದು ರಿಸ್ಕ್ ಅವೇರ್ಸ್ ಪರ್ಸನ್ ಅಂತೇಳಿ, ಅಂದರೆ ಇವ ಏನು ಮಾಡ್ತಾನೆ, ನನಗೆ ರಿಸ್ಕ್ ಬೇಡ ಅನ್ನೋವು ಹೆಂಗೆ ಮಾಡ್ತಾನೆ, ರಿಸ್ಕನ್ನು ತಪ್ಪಿಸಲು ಇಷ್ಟಪಡುತ್ತಾನೆ. ಆದ್ದರಿಂದ ಇಲ್ಲಿ ನೋಡಿ ವ್ಯಾಲ್ಯೂ ಹೆಂಗಿದೆ, ಇವನು ಕೇಳ್ತಾರೆ ಕ್ವಶನ್, ಇವನೇ ಜಾಸ್ತಿ ಕೇಳೋದು. ಆದ್ದರಿಂದ ಇಲ್ಲಿ ಏನಾಗಿದೆ, ಇ ಸಿ ಈಸ್ ಲೆಸ್ಸರ್ ದೆನ್ ಇ ವಿ. ಓಕೆನಾ? ಅಂದರೆ ಇ ಸಿ ಈಸ್ ಲೆಸ್ಸರ್ ದೆನ್ ಇ ವಿ ಅಂದರೆ 450 500ಕ್ಕಿಂತ ಕಡಿಮೆಗಿದೆ ಅಂತ ಅರ್ಥ. ಇದನ್ನು ಬ್ರಿಕೆಟಲ್ಲಿ ಹೆಂಗೆ ಹೇಳ್ತೀವಿ ನಾವು, ಸಿ ಇ ಈಸ್ ಈಕ್ವಲ್ ಟು 450 ಈಸ್ ಲೆಸ್ಸರ್ ದೆನ್ ಇ ವಿ ಈಸ್ ಈಕ್ವಲ್ ಟು 500 ಆಗಿದೆ ಅಂತ ಅರ್ಥ. ನೆಕ್ಸ್ಟು ಹೀಗಿದ್ದರೆ ಅದಕ್ಕೆ ಏನು ಕರಿಬೇಕು, ರಿಸ್ಕನ್ನು ತಪ್ಪಿಸಿಕೊಳ್ಳುವವ ಅಥವಾ ಇಷ್ಟಪಡದೇ ಇರುವವನು ರಿಸ್ಕನ್ನು ತೆಗೆದುಕೊಳ್ಳಂಗಿಲ್ಲ ಅಂಥ ವ್ಯಕ್ತಿಗೆ ಇದ್ದಾಗ ಈ ವ್ಯಾಲ್ಯೂ ಬರುತ್ತೆ. ಕ್ವಶನ್ ಕೇಳ್ತಾರೆ, ಹೀಗಂದ್ರೆ ಏನು ಅಂತ ಕ್ವಶನ್ ಕೇಳಿಬಿಡ್ತಾರೆ. ಇ ಸಿ ಈಸ್ ಲೆಸ್ಸರ್ ದೆನ್ ಇ ವಿ ಇದ್ದಾಗ ಎಂಥ ವ್ಯಕ್ತಿ ಇರ್ತಾನೆ, ಎಂಥ ಮನೋವೃತ್ತಿ ಇರುವಂಥ ವ್ಯಕ್ತಿ ಇರ್ತಾನೆ ಅಂತ ಕ್ವಶನ್ ಕೇಳಿಬಿಡ್ತಾರೆ. ಕೆಳಗಡೆ 3 ಆಪ್ಷನ್ ಕೊಟ್ಟಿರ್ತಾರೆ, ಬಟ್ ನಮಗೆ ಕನ್ಫ್ಯೂಷನ್ ಆಗೇ ಆಗುತ್ತೆ. ಯಾಕಂದರೆ ನಿಜವಾದ ಮೌಲ್ಯ ಹೇಗೆ ಕ್ಯಾಲ್ಕುಲೇಷನ್ ಆಗುತ್ತೆ, ಅದರ ಮೀನಿಂಗ್ ಏನು, ಇದ್ಯಾವುದು ನಮಗೆ ಅಷ್ಟು ಬೇಗನೆ ಅರ್ಥ ಆಗಿರೋಂಗಿಲ್ಲ. ನೆಕ್ಸ್ಟು ರಿಸ್ಕ್ ನ್ಯೂಟ್ರಲ್ ಹೆಂಗಿರ್ತಾರೆ, ಓಕೆ, ರಿಸ್ಕ್ ಬಗ್ಗೆ ಕನ್ಸರ್ನ್ ಇಲ್ಲ, ಅದ್ರ ಬಗ್ಗೆ ಅವರು ತಲೆ ಕಟ್ಸೋದಿಲ್ಲ. ಇದ್ರ ಸಲುವಾಗಿ ಏನಾಗಿರುತ್ತೆ ಅವ್ರ ಪರಿಸ್ಥಿತಿ, ಸಿ ಈಸ್ ಈಕ್ವಲ್ ಟು ಇ ವಿನ ಆಗಿರುತ್ತೆ. ಅಂದರೆ ಇಷ್ಟೇ ಸಾಕು, ಜಾಸ್ತಿ ರಿಸ್ಕ್ ಆಕತ್ತೆ ಅಂತ ಭಯನೂ ಇಲ್ಲ, ಹಂಗಂತ ತಿಳ್ಕೊಂಡು ನನಗೆ ಕಡಿಮೆ ಕೊಡು ಅಂತಲೂ ಅನ್ನೋಂಗಿಲ್ಲ. ಸಿಕ್ಕತ್ತಲ್ಲ ಅಷ್ಟು ಬೇಕೇ ಬೇಕು ಅನ್ನುವಂಥದ್ದು ಏನಿರುತ್ತೆ, ಅದು ಈ ಒಂದು ನ್ಯೂಟ್ರಲ್ ಇರುವಂಥ ಪರ್ಸನ್ನ ಮೈಂಡ್ಸೆಟ್. ಇನ್ನು ನೆಕ್ಸ್ಟು ರಿಸ್ಕ್ ಲವರ್ಸ್ ಹಂಗಿಲ್ಲ. ಇವ್ರು ಹೆಂಗಿದ್ದಾರೆ, ರಿಸ್ಕ್ ಲವರ್ ಹೆಂಗಿರ್ತಾರೆ ಅಂತಂದರೆ ರಿಸ್ಕನ್ನು ಇಷ್ಟಪಡ್ತಾರೆ. ಅಂದರೆ ಆದ್ದರಿಂದ ಈ ವ್ಯಾಲ್ಯೂ ನೋಡಿ, ಮತ್ತು ಹಿಂಗೂ ಕೇಳ್ಬೋದು, ಇ ಸಿ ಈಸ್ ಗ್ರೇಟರ್ ದೆನ್ ಇ ವಿ ಆಗಿದ್ದಾಗ ಅದು ರಿಸ್ಕ್ ಲವರ್ ಅಥವಾ ರಿಸ್ಕನ್ನು ಅಥವಾ ಅಪಾಯವನ್ನು ಇಷ್ಟಪಡುವವರು ಅಂತ ಆಗುತ್ತೆ. ಕ್ವಶನ್ ಕೇಳ್ತಿರ್ತಾರೆ, ಓಕೆನಾ? ಸೊ ಹಾಗಿದ್ಮೇಲೆ ಈಗ ಫೈನಲಿ ಬರಕತ್ತೀವಿ, ಇನ್ನೊಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕಿದ್ರೊಳಗೆ, ಸಿ ಇ ಮತ್ತು ರಿಸ್ಕ್ ಪ್ರೀಮಿಯಮ್ ಅಂತೇಳಿ ಒಂದು ಕಾನ್ಸೆಪ್ಟ್ ಬರುತ್ತೆ. ರಿಸ್ಕ್ ಪ್ರೀಮಿಯಮ್ ಅಂದರೆ ಏನು ಅಂತ ಅರ್ಥ, ರಿಸ್ಕ್ ತಪ್ಪಿಸಲು ವ್ಯಕ್ತಿ ಬಿಟ್ಟು ಕೊಡುವ ಹಣದ ಪ್ರಮಾಣ ಇದು. ಅಂದರೆ ರಿಸ್ಕ್ ಪ್ರೀಮಿಯಮನ್ನು ಕಂಡು ಹಿಡಿಯೋದು ಕ್ವಶನ್ ಕೇಳ್ಬೋದು ನಿಮಗೆ ಕೆಲವೊಂದು ಸಲ. ರಿಸ್ಕ್ ಪ್ರೀಮಿಯಮ್ ಅಂದರೆ ಏನು ಅಂತಂದರೆ, ರಿಸ್ಕನ್ನು ತಪ್ಪಿಸಲು ವ್ಯಕ್ತಿ ಬಿಟ್ಟು ಕೊಡುವ ಹಣದ ಪ್ರಮಾಣ ಇದು. ಅದು ಹೇಗೆ ಅಂತಂದರೆ ನೋಡಿ, ಆರ್ ಪಿ ಅಂದರೆ ರಿಸ್ಕ್ ಪ್ರೀಮಿಯಮ್ ಈಸ್ ಈಕ್ವಲ್ ಟು ಇ ವಿ ಮೈನಸ್ ಇ ಸಿ. ಅಂದರೆ ಇ ವಿ ಒಳಗಡೆ ಇ ಸಿಯನ್ನು ಮೈನಸ್ ಮಾಡಬೇಕು. ಯಾವಾಗಲೂ ಕೂಡ ಇ ವಿ ಜಾಸ್ತಿನೇ ಇರುತ್ತೆ, ಇ ಸಿ ಕಡಿಮೆನೇ ಇರುತ್ತೆ. ಹಾಗಿದ್ಮೇಲೆ ಈಗ 500 ಮೈನಸ್ 450 ಈಸ್ ಈಕ್ವಲ್ ಟು 50. ಅಂದರೆ 50 ಅನ್ನೋದು ಏನದು, ರಿಸ್ಕ್ ಪ್ರೀಮಿಯಮ್ ಅಂತ ಅರ್ಥ. ಸೊ ರಿಸ್ಕ್ ಪ್ರೀಮಿಯಮನ್ನು ಕಂಡುಹಿಡಿಯುವಂಥ ಸೂತ್ರನೂ ಕೂಡ ಏನಾಗಿದೆ, ಇ ವಿ ಮೈನಸ್ ಇ ಸಿನೇ ಆಗಿದೆ. ಇದು ಕೂಡ ಗೊತ್ತಿರಬೇಕು. ಇಂಥ ಕ್ವಶನ್ಸ್ ಕೂಡ ಕೇಳ್ತಿರ್ತಾರೆ. ಅಂದರೆ ಅದನ್ನು ಹಿಂಗಂದ್ರೆ ಏನು, ಅದ್ರ ವ್ಯಾಲ್ಯೂ ಅಂದರೆ ಏನು, ಅದನ್ನು ಹೆಂಗೆ ಕಂಡುಹಿಡಿತಾರೆ, ಮೀನಿಂಗ್ ಆಗಿರ್ಬೋದು. ಹೀಗೆ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನ ಕೇಳುವಂಥ ಚಾನ್ಸಸ್ ಇಲ್ಲಿದೆ. ಆದ್ದರಿಂದ ಈ ಪಾಯಿಂಟ್, ಎಸ್ಪೆಷಲಿ ಲಾಸ್ಟ್ ಪಾಯಿಂಟ್ ಕೂಡ ನೆನಪಿಟ್ಕೊಳ್ಬೇಕು. ಎಕ್ಸಾಮ್ ಪರ್ಪಸ್ ಅಂತೂ ಬಹಳ ಇಂಪಾರ್ಟೆಂಟ್ ಇರುವಂಥದ್ದು. ಓಕೆ, 3 ರೀತಿಯ ಒಂದು ರಿಸ್ಕ್ ಅಟಿಟ್ಯೂಡ್ ಅಂತ ಬರುತ್ತೆ. ಆ್ಯಕ್ಚುಲಿ 3 ರೀತಿಯ ಜನರು ಅಂತ ಕರಿಬೋದು, ಅಥವಾ 3 ರೀತಿಯ ಅಪಾಯದ ಮನೋವೃತ್ತಿಗಳು ಅಂತ ಕರಿಬೋದು, ಅಥವಾ 3 ರೀತಿಯ ಅಪಾಯ ಮನೋವೃತ್ತಿಯನ್ನು ಹೊಂದಿರುವಂಥ ಜನರು ಅಂತ ಕರಿಬೋದು. ಸೊ ಒಟ್ಟಾರೆಯಾಗಿ ಟೈಪ್ಸ್ ಆಫ್ ರಿಸ್ಕ್ ಅಟಿಟ್ಯೂಡ್ ಅಂಥೇಳಿ ನಾವು ಡೈರೆಕ್ಟಾಗಿ ಕೂಡ
ಕರಿಬಹುದು. ಇವ್ರ 3 ಬಗ್ಗೆ ಆಲ್ರೆಡಿ ನಾನು ಆ್ಯಕ್ಚುಲಿ ಇದ್ರ ಬಗ್ಗೆ ಸಿಂಪಲಾಗಂತೂ ಹೇಳಿದನು. ಸೊ ಜಸ್ಟ್ ಇಲ್ಲಿ ಒಂದು ಸಲ ನೋಡ್ಕೊಂಡು ಬಿಡಿ. ಯಾಕಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಕೊಡಲಿಕ್ಕೆ ಮೇನ್ ಕಾರಣ ಏನು ಅಂತಂದರೆ ಇಲ್ಲಿರುವಂಥ ವರ್ಡ್ಸು ಸ್ವಲ್ಪ ನಮಗೆ ಕನ್ನಡದಲ್ಲಿ ಅಷ್ಟು ಗ್ರಿಪ್ ಸಿಗೋಂಗಿಲ್ಲ, ಬೇಗನೆ ಕ್ಯಾಚ್ ಆಗೋದಿಲ್ಲ. ಸೊ ಆ ಕಾರಣದಿಂದ ಇಂಗ್ಲೀಷಲ್ಲಿ ಆತಂದ್ರೆ ಸ್ವಲ್ಪ ಅಟ್ಲೀಸ್ಟ್ ನಮಗೆ KCET ಎಕ್ಸಾಮ್ ಜೊತೆಗೇ ನೆಟ್ ಎಕ್ಸಾಮ್ದನ್ನು ಬರೆಯುವಂಥವ್ರಿಗೂ ಕೂಡ ಹೆಲ್ಪ್ ಆಗುವಂಥದ್ದು ಇದು. ಇಲ್ಲಿ ರಿಸ್ಕ್ ಅವೇರ್ಸ್ ಅಂತಂದರೆ ಇಲ್ಲಿ ಇದಕ್ಕೆ ಏನು ಹೆಸರಿದೆ, ಇನ್ನೊಂದು ಏನು ಕ್ಯಾನ್ಕೋ ಯುಟಿಲಿಟಿ ಅಂತ ಬರುತ್ತೆ. ಸೊ ಹಿಂಗಂದ್ರೆ ಏನು ಅನ್ನೋದನ್ನು ನೆಕ್ಸ್ಟ್ ಇದ್ರ ಒಳಗಡೆ ಗ್ರಾಫ್ ಬರ್ತದೆ, ಅಂದರೆ ಡೈಗ್ರಾಮ್ಸ್ ಬರ್ತವೆ. ಆ ಡೈಗ್ರಾಮ್ಸಲ್ಲಿ ಈ ರೇಖೆಗಳು ಹೆಂಗಿರ್ತವೆ ಅದು ನೋಡ್ಬೇಕು ನಾವೀಗ. ಅಂದರೆ ಈ ರಿಸ್ಕ್ ಅವೇರ್ಸ್ ಆಗಿರ್ಬೋದು, ರಿಸ್ಕ್ ನ್ಯೂಟ್ರಲ್ ಆಗಿರ್ಬೋದು, ಮತ್ತು ರಿಸ್ಕ್ ಸೀಕಿಂಗ್ ಅಥವಾ ಲವಿಂಗ್, ರಿಸ್ಕ್ ಲವಿಂಗ್ ಕೂಡ ಅಂತ ಕರಿತೀವಿ. ಓಕೆನಾ. ಸೊ ಈ 3 ಏನು ಈ ಯುಟಿಲಿಟಿ ಅಥವಾ ತುಷ್ಟೀಕರಣದ ರೇಖೆಗಳು ಹೆಂಗಿರ್ತವೆ, ಅವುಗಳ ಆಕಾರ ಏನು, ಕ್ವಶನ್ ಕೇಳಿದ್ದಾರೆ. KCET ಮತ್ತು ನೆಟ್ ಎಕ್ಸಾಮ್ಗಳಲ್ಲಿ ಈ ರೇಖೆಗಳ ಬಗ್ಗೆ ಕ್ವಶನ್ ಕೇಳ್ತಾರೆ. ಇದು ಲೀನಿಯರ್ ಆಗಿರುತ್ತೆ, ಅಂದರೆ ಸ್ಟ್ರೇಟ್ ಲೈನ್ ಇರುತ್ತೆ. ಇದು ಕಾನ್ವೆಕ್ಸ್ ಆಗಿರುತ್ತೆ. ಕಾನ್ವೆಕ್ಸ್ ಅಂದರೆ ಒಳಗಡೆ ಸ್ವಲ್ಪ ಬೆಂಡ್ ಆಗಿರುತ್ತೆ. ಓಕೆನಾ. ಇದು ಔಟ್ಸೈಡ್ ಬೆಂಡ್ ಆಗಿರುತ್ತೆ. ಸೊ ಹೀಗೆ ಇದು ಒಳಗಡೆ ಬೆಂಡ್ ಆಗಿರೋದು, ಇದು ಔಟ್ಸೈಡ್ ಬೆಂಡ್ ಆಗಿರೋದು ಆ ರೇಖೆಗಿರುತ್ತೆ. ಅದು ಹೇಗಿದೆ ಅನ್ನೋದನ್ನು ಡೈಗ್ರಾಮೆಟಿಕ್ ಆಗಿ ನೀವು ನೆಕ್ಸ್ಟ್ ನೋಡೋಣ. ಅದಕ್ಕಿಂತ ಪೂರ್ವದಲ್ಲಿ ಅದರ ಮೀನಿಂಗನ್ನು ಕೂಡ ಅರ್ಥ ಮಾಡಿಕೊಳ್ಳೋದು ಬೆಟರ್ ಇದೆ. ಏನು ಅಂತಂದರೆ, ದೀಸ್ ಇಂಡಿವಿಜುವಲ್ಸ್ ಪ್ರಿಪೇರ್ a certain payoff to a gamble with the same or higher expected value. They tend to buy insurance and choose safer investment. ಇದನ್ನು ನೆನ್ಪಿಟ್ಕೊಂಬೇಡಿ, ಇನ್ಶೂರೆನ್ಸ್ ಆ್ಯಂಡ್ ಸೇಫರ್ ಇನ್ವೆಸ್ಟ್ಮೆಂಟ್. ಆ್ಯಕ್ಚುಲಿ ಇನ್ನೊಂದು ಹೇಳಬೇಕಂದ್ರೆ, ಈ ಕೆಳಗಿನವುಗಳಲ್ಲಿ ಯಾರು ವಿಮೆ ಅಥವಾ ಇನ್ಶೂರೆನ್ಸ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡುತ್ತಾರೆ ಅಂತೇಳಿ ಕ್ವಶನ್ ಕೇಳಿದರೆ ಆ ಕೆಳಗಡೆ 3 ಆಪ್ಷನ್ ಇರುತ್ತೆ. ಇದು ರಿಸ್ಕ್ ಅಂದರೆ ಅಪಾಯ ತಪ್ಪಿಸುವವರು, ಅಪಾಯವನ್ನು ಇಷ್ಟಪಡುವವರು, ಮತ್ತು ಏನು ಇದಕ್ಕೆ ಹೆಂಗೆ ಕರಿಬೇಕು, ನ್ಯೂಟ್ರಲ್, ಅಪಾಯದ ಮಧ್ಯಸ್ಥಿತಿ ಅಂತೇಳಿ ಕೂಡ ಕರಿಬೋದು. ಇದರೊಳಗೆ ಯಾರು ಆಗ್ತಾರೆ ಅಂತ ಕ್ವಶನ್ ಕೇಳಿದಾಗ ಆನ್ಸರ್ ಏನಾಗುತ್ತೆ ಅಂದರೆ, ಇನ್ಶೂರೆನ್ಸ್ ಅಂತ ಬಂತಂದರೆ ಇದು ಫಸ್ಟ್ ನೆನ್ಪಿಟ್ಕೋಬೇಕು. ಏನು ಅಂದರೆ ಇವರು ಅಪಾಯವನ್ನು ತಪ್ಪಿಸುವವರು ಅಂತಲೇ ಅರ್ಥ ಆಗುತ್ತೆ. ಉದಾಹರಣೆಗೆ ಮತ್ತು ಇನ್ನೊಂದು ಬಾಂಡ್ ಕೂಡ ಮಾಡ್ತಿರ್ತಾರೆ. ಅಂದರೆ ಬಾಂಡ್ ಮಾಡಿದಾಗ ಇನ್ನಷ್ಟು ಸೇಫ್ಟಿ ಅಲ್ಲ, ದುಡ್ಡು ಎಲ್ಲಿ ಹೋಗಂಗಿಲ್ಲ, ಮಿಸ್ ಆಗೋಕ್ಕೆ ಚಾನ್ಸ್ ಇಲ್ಲ ಅಂತೇಳಿ ಭಾಳ ಜನ ಅಂತೂ ಆಲ್ಮೋಸ್ಟ್ ಇವರೇ ಇರ್ತಾರೆ ಫಸ್ಟ್ ಪಾಯಿಂಟ್ ಒಳಗೆ ಜಾಸ್ತಿ ಇರುವಂಥದ್ದು. ಯಾಕಂದರೆ ಭಾಳ ಜನ ರಿಸ್ಕ್ ತೆಗೆದುಕೊಳ್ಳೋಕೆ ಇಷ್ಟಪಡೋಂಗಿಲ್ಲ. ಬಟ್ ನ್ಯೂಟ್ರಲ್ ಆಗಿರೋರು ಭಾಳ ಜನ ಇರ್ತಾರೆ, ಬಟ್ ರಿಸ್ಕ್ ಲವಿಂಗ್ ಮಾಡೋರು ಭಾಳ ಕಡಿಮೆ. ಓಕೆನಾ. ಹಾಗಾಗಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೂಡ ಇವರ ಪಾತ್ರ ಭಾಳ ಇಂಪಾರ್ಟೆಂಟ್ ಇದೆ. ಸೊ ಇದು ನಮ್ಮಲ್ಲಿ ನೋಡೋಣ. ಸೊ ಮ್ಯಾಕ್ಸಿಮಮ್ ಅನ್ಸರ್ಟನಿಟಿ ಇರುತ್ತೆ. ಓಕೆನಾ. ಟು ಮಿನಿಮೈಸ್ ಅನ್ಸರ್ಟನಿಟಿ ಅಂದರೆ ಅನಿರೀಕ್ಷತೆಯನ್ನು ಕಡಿಮೆ ಮಾಡಲಿಕ್ಕೆ, ಅಂದರೆ ಭಾಳ ಏನಾಗುತ್ತೋ ಗೊತ್ತಿಲ್ಲ ಅನ್ನುವಂಥದ್ದು ಪರಿಸ್ಥಿತಿ ಇರ್ತದಲ್ಲ, ಆದಷ್ಟು ಹಿಂಗಿದ್ರೆ ಹಿಂಗಾಗತ್ತೆ ಅಂತ ಕನ್ಫರ್ಮೇಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇನ್ಶೂರೆನ್ಸ್, ನಾವು ಮಂತ್ಲಿ ಇಷ್ಟು ಅಮೌಂಟು ತುಂಬ್ತಾ ಹೋದರೆ ನಮಗೆ ಇಷ್ಟು ವರ್ಷಗಳಾದಮೇಲೆ ಇಷ್ಟು ಅಮೌಂಟ್ ಸಿಗುತ್ತೆ ಅಂತ ಕನ್ಫರ್ಮೇಷನ್ ಇರುತ್ತೆ. ಹಾಗಾಗಿ ಒಂದು ರೀತಿ ಅನಿಶ್ಚಿತತೆ ಕಡಿಮೆ ಆಗುತ್ತೆ ಈ ನಿಟ್ಟಿನಲ್ಲಿ. ಸೊ ಹಾಗಾಗಿ ಇವರು ಮಾಡುವಂಥ ಕೆಲಸ ಇದು. ನೆಕ್ಸ್ಟು ರಿಸ್ಕ್ ನ್ಯೂಟ್ರಲ್ ಅಂದರೆ ತಿಳ್ಕೊಂಬಿಡಬೇಕು. ದೇ ಮೇಕ್ ಡಿಸಿಷನ್ಸ್ ಬೇಸ್ಡ್ ಆನ್ ಸಾಲಿ ಆನ್ ಎಕ್ಸ್ಪೆಕ್ಟೆಡ್ ಮಾನಿಟರಿ ರೂಲ್, ಇದು ವ್ಯಾಲ್ಯೂ, ಅಂದರೆ ಹಣಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಜೊತೆಗೆ ಡಿಫರೆಂಟ್ ಟು ದಿ ರಿಸ್ಕ್ ಇನ್ವಾಲ್ವ್ಡ್, ಡಿಫರೆಂಟ್ ಅಲ್ಲ, ಇಂಡಿಫರೆಂಟ್ ಅಂದರೆ ಅವರು ಅದ್ರ ಬಗ್ಗೆ ಭಾಳ ಇದ್ರ ಬಗ್ಗೆ ಮಾಡೋದಿಲ್ಲ. ದೇ ಪಿಕ್ ದ ಆಪ್ಷನ್ ವಿತ್ ದ ಹೈಯೆಸ್ಟ್ ಎವರೇಜ್ ಪೇ ಆಫ್ ಆ್ಯಂಡ್ ರಿಗಾರ್ಡ್ಲೆಸ್ ಆಫ್ ವಾಲಿಟಿಲಿಟಿ ಅಂತ ಬರುತ್ತೆ. ಸೊ ಅಂದರೆ ಇವರು ಹೆಚ್ಚು ಅವರಿಗೆ ಆದಾಯ ಯಾವ್ದು ಸಿಗುತ್ತೋ ಅದನ್ನು ಲೈಕ್ ಮಾಡ್ತಿರ್ತಾರೆ. ಅಂದರೆ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಅಂತ ಅರ್ಥ ಹೇಳಬೇಕಂದ್ರೆ, ಸಿಂಪಲಾಗಿ ಹೇಳಿದ್ರೆ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ. CEಯನ್ನು ಲೈಕ್ ಮಾಡೋದಷ್ಟಲ್ಲ, ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಜೊತೆಗೆ CEನೂ ಕೂಡ ಕೂಡ್ಕೊಂಡಿರುತ್ತೆ. ಅಂದರೆ ಎರಡೂ ಕೂಡ ವಿಚಾರ ಇವ್ರದ್ದು. ಈಗ ದುಡ್ಡು ಹೆಚ್ಚು ಬಂದಿರಬೇಕು, ಜೊತೆಗೆ ಸಂತೋಷ ಕೂಡ ಹಾಳಾಗಿರಬಾರ್ದು ಅಂಥವ್ರು ಇವರು. ಓಕೆನಾ. ನೆಕ್ಸ್ಟು ಅಂದರೆ ಸ್ಟ್ರೇಟ್ ಲೈನ್ ಇರುತ್ತದು. ನೆಕ್ಸ್ಟು ರಿಸ್ಕ್. ಓಕೆನಾ. ಇದು ಹೆಂಗಿದೆ, ದೀಸ್ ಇಂಡಿವಿಜುವಲ್ಸ್ ಪ್ರಿಪೇರ್ ರಿಸ್ಕಿ ಬೆಟ್ಸ್ ಓವರ್ ಸರ್ಟೆನ್ ಔಟ್ಕಮ್ಸ್ even if the expected returns is lower, often motivated by the potential for higher rewards. ಅಂದರೆ ಸ್ಟಾರ್ಟಿಂಗ ಸ್ವಲ್ಪ ನಮಗೆ ಇನ್ಕಮ್ ಕಡಿಮೆ ಇದ್ರೂ ತೊಂದರೆ ಇಲ್ಲ, ಆದಾಯ ಕಡಿಮೆ ಇದ್ರೂ ಕೂಡ
ತೊಂದರೆ ಇಲ್ಲ, ಅಥವಾ ಹಣ ಕಡಿಮೆ ಸಿಕ್ಕರೂ ತೊಂದರೆ ಇಲ್ಲ. ನಾವು ಸ್ವಲ್ಪ ಆಟ ಆಡಿದರೆ ಅಥವಾ ಸ್ವಲ್ಪ ನಾವು ಗ್ಯಾಮ್ಲಿಂಗ್ ಒಳಗಡೆ ಅಥವಾ ಲಾಟ್ರಿ ಟಿಕೆಟ್ ಒಳಗೆ ಏನಾದ್ರು ಅಮೌಂಟ್ ಜಾಸ್ತಿ ಹಾಕಿದ್ರೆ ಒಮ್ಮೆ ಬಂದರೆ ಭಾಳ ಅಮೌಂಟ್ ಬಂದುಬಿಡುತ್ತೆ. ಹೀಗಾಗಿ ಆ ಒಂದು ಆಸೆಯಿಂದ ಏನು ಬಿಹೇವಿಯರನ್ನು ಹೊಂದಿರ್ತಾರಲ್ಲ, ಅಂತಹ ಒಂದು ರಿಸ್ಕನ್ನು ತೆಗೆದುಕೊಳ್ತಾರಲ್ಲ, ಅವ್ರಿಗೇನು ಕರಿತೀವಿ ಅಂದ್ರೆ ರಿಸ್ಕ್ ಲವಿಂಗ್ ಅಥವಾ ಸೀಕಿಂಗ್ ಅಂತ. ಸೀಕಿಂಗ್ ಅಂದರೆ ಹುಡುಕಾಡುವುದು ಅಂತ ಅರ್ಥ. ಸೊ ಆ ರೀತಿಯಾಗಿ ಆಲ್ಮೋಸ್ಟ್ ಈಗೆಲ್ಲ ನಡೀತಾ ಇರೋದು ತಿಳ್ಕೊಂಡ್ಬಿಡಿ, ಶೇರ್ ಮಾರ್ಕೆಟಲ್ಲಿ ನಡೀತಾ ಇರೋದು ಇವರಿಂದಲೇ. ಓಕೆನಾ, ಇವರೇ ಅಲ್ಲಿ ಹೋಗ್ತಾ ಇರುವಂಥದ್ದು. ಇವರೇ ಏನು ಮಾಡ್ತಾರೆ ಅಂದ್ರೆ ಈ ಬಾಂಬೆ ಶೇರ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಇನ್ಯಾವುದೇ, ಅಥವಾ ಇವು ಲಾಟ್ರಿ ಅಥವಾ ಜೂಜಾಟ. ಸೊ ಇವಕ್ಕೆಲ್ಲ ಕೆಲವೊಂದು ಸಲ ಕ್ವಶನ್ ಕೇಳಿದ್ದಾರೆ. ಈ ಕೆಳಗಿನ 3 ವಿಧಗಳಲ್ಲಿ ಜೂಜಾಟಕ್ಕೆ ಮಹತ್ವ ಕೊಡುವವರು ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ಅದು ಲಾಸ್ಟ್ ಒನ್ ಆಗುತ್ತೆ. ಜೂಜಾಟಕ್ಕೆ ಇಂಪಾರ್ಟೆನ್ಸ್ ಕೊಡುವವರು ಅಂದರೆ ರಿಸ್ಕ್ ತೆಗೆದುಕೊಳ್ತಾರೆ ಅಂತ ಅರ್ಥ ಇವರು. ಈಗ ರೇಖಾಚಿತ್ರಗಳನ್ನ ಸ್ವಲ್ಪ ಗಮನಿಸಬೇಕಾಗತ್ತೆ. ಬಟ್ ಇದಷ್ಟೇ ಇಲ್ಲ, ನೆಕ್ಸ್ಟ್ ಇನ್ನೊಂದು ರೇಖಾಚಿತ್ರ ಕೂಡ ಇದೆ. ಅದನ್ನು ನೋಡಿದರೆ ಮತ್ತಷ್ಟು ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಬಟ್ ಇಲ್ಲಿ ಕೂಡ ನಮಗೆ ಕ್ಲಾರಿಫಿಕೇಷನ್ ಇದೆ, ಏನು ತೊಂದರೆ ಇಲ್ಲ. ಸೊ ಅದನ್ನು ಸ್ವಲ್ಪ ಡೀಟೇಲಾಗಿ ಸ್ವಲ್ಪ ಸ್ಲೋ ಆಗಿ ನೋಡ್ಕೊಳ್ಬೇಕಾಗತ್ತೆ. ಸೊ ಒಂದನೇದು ಡೈಗ್ರಾಮ್ ಯಾರು ಸಂಬಂಧಪಟ್ಟಂಗಿದೆ, ರಿಸ್ಕ್ ಅವರ್ಟರ್ ಅಂತಂದರೆ ಇವರು, ಆದರೆ ಈಗಾಗಲೇ ಹೇಳಿದ್ದು ನೋಡಿ, ಅಪಾಯವನ್ನು ಇಷ್ಟಪಡದೇ ಇರುವವರು ಅಂತ ಅರ್ಥ ಇವರು. ಇನ್ನು ರಿಸ್ಕ್ ನ್ಯೂಟ್ರಲ್ ಅಂದರೆ ಮಧ್ಯದಲ್ಲಿರುವಂಥವ್ರು. ಇನ್ನು ರಿಸ್ಕ್ ಸೀಕಿಂಗ್ ಅಂದರೆ ಇವ್ರು ಏನು ಮಾಡ್ತಾರೆ, ರಿಸ್ಕನ್ನು ಇಷ್ಟಪಡ್ತಾರೆ. ಈ 3 ಡಯಾಗ್ರಾಮಲ್ಲಿ ಇರುವಂಥದ್ದು ವ್ಯತ್ಯಾಸ ಏನು ವ್ಯತ್ಯಾಸ ಇದೆ? ಸೊ ಅದನ್ನು ನೋಡ್ಕೊಂಡ್ರೆ ಸ್ವಲ್ಪ ಇದನ್ನು ಸ್ವಲ್ಪ ಫಸ್ಟಿಗೆ ನೋಡ್ಕೊಂಡ್ಬಿಡಿ. ಅಂದರೆ ಫಸ್ಟ್ ಡಯಾಗ್ರಾಮಲ್ಲಿ. ಬಟ್ ಈ ಸೈಡ್ ಏನಿದೆ, ವೆಲ್ತ್ ಅಂದರೆ ಹಣ ಅಂತ ಅರ್ಥ. ಈ ಕಡೆ ತುಷ್ಟಿಗುಣ. ಸೊ ತುಷ್ಟಿಗುಣ ಮತ್ತು ಹಣ ಎರಡೂ ಇಂಪಾರ್ಟೆಂಟ್, ಇಲ್ಲಂತಲ್ಲ. ಬಟ್ ಯಾವುದಕ್ಕೆ ಹೆಚ್ಚು ಮಹತ್ವ ಕೊಡಲಾಗುತ್ತೆ ಇಲ್ಲಿ? ಓಕೆನಾ, ರಿಸ್ಕ್ ಅವೆರ್ಟರ್ ಅಥವಾ ಈ ಅಪಾಯವನ್ನು ಇಷ್ಟಪಡದೇ ಇರುವವರು, ಅಪಾಯದಿಂದ ಹೊರಗಿದ್ದು ನಮಗೆ ಇಷ್ಟೇ ಸಾಕು ಅನ್ನೋರು ಇರ್ತಾರೆ ನೋಡಿ, ಅಷ್ಟೇ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಸಿಕ್ಕರೆ ಸಾಕೀಗ ಅಂತಿರ್ತಾರಲ್ಲ, ಅವ್ರ ಸ್ಥಿತಿ ಹೇಗಿರುತ್ತೆ ಅಂದರೆ ಯಾವಾಗಲೂ ಈ ರೇಖೆ ಈ ರೀತಿಯಾಗಿ ಬೆಂಡ್ ಆಗಿರುತ್ತೆ. ಓಕೆನಾ, ತುಷ್ಟಿಗುಣದ ರೇಖೆ ಈ ರೀತಿಯಾಗಿ ಬೆಂಡ್ ಆಗಿರುತ್ತೆ. ಇದಕ್ಕೆ ಕಾರಣ ಏನು ಅಂತಂದರೆ, ಡಿಫ್ರೆನ್ಸ್ ನೋಡ್ಕೊಂಡ್ಬಿಡಿ. y ಇಂದ 2yಗೆ ಡಿಫ್ರೆನ್ಸ್ ಎಷ್ಟಿದೆ, ಮತ್ತು ಇಲ್ಲಿ y ಇಂದ u ಟು yಗೆ ಎಷ್ಟು ಡಿಫ್ರೆನ್ಸ್ ಇದೆ. ಅಂದರೆ ಇಲ್ಲಿ ಡಿಫ್ರೆನ್ಸ್ ಹೆಚ್ಚಿದೆ, ಇಲ್ಲಿ ಡಿಫ್ರೆನ್ಸ್ ಕಡಿಮೆ ಇದೆ. ಇದರ ಅರ್ಥ ಏನು, ಇಲ್ಲಿ ಸಂತೋಷಕ್ಕಿಂತ ಮಹತ್ವ ಯಾವುದಕ್ಕೆ ಸಿಗ್ತಾ ಇದೆ, ವೆಲ್ತ್ ಅಂದರೆ ಹಣಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಇದೆ. ಹಾಗಾಗಿ ಇವರು ಸಂತೋಷವನ್ನು ವಿಚಾರ ಮಾಡೋಕ್ಕಿಲ್ಲ, ಓನ್ಲಿ ಮನಿ, ಹಣವನ್ನು ಮಾತ್ರ ವಿಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಬಗ್ಗೆ ಜಾಸ್ತಿ ಗಮನ ಇರುವಂಥದ್ದು. ತುಷ್ಟಿಗುಣದ ಬಗ್ಗೆ ಇವರು ತಲೆ ಕೆಡಿಸ್ಕೋದಿಲ್ಲ. ಹಾಗಾಗಿ ಇವರ ರೇಖೆ ಅಥವಾ ರಿಸ್ಕ್ ತೆಗೆದುಕೊಳ್ಳದೇ ಇರುವಂಥ ರೇಖೆ ಈ ರೀತಿಯಾಗಿ ಬಾಗಿರುತ್ತೆ. ಓಕೆನಾ, ಇದು ಗೊತ್ತಿರಬೇಕು. ಹಿಂಗೆ ಅಂದರೆ ಅರ್ಥ ಏನು, ಇದಕ್ಕೆ ನಾವೇನು ಕರಿತೀವಿ ಅಂದ್ರೆ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ ಕರಿತೀವಿ. ಇದರ ಅರ್ಥ ಏನು ಅಂತಂದರೆ, ಇದು ಹೀಗೆ ರೇಖೆ ಹೋಯಿತು ಅಂತಂದರೆ ನೋಡಿ, ಈ ರೀತಿಯಾಗಿ ರೇಖೆ ಹೀಗೆ ಹೋಯಿತು ಅಂದರೆ ಏನಾಗ್ಬೋದು, ನೆಕ್ಸ್ಟ್ ಮತ್ತೊಂದು ಪಾಯಿಂಟ್ ಬರುತ್ತೆ. ಸೊ ಪಾಯಿಂಟ್ ಬಂದಾಗ ಏನಾಗುತ್ತೆ, ಇದು ಈ ರೀತಿಯಾಗಿ ಮತ್ತೆ ಹೋಗುತ್ತೆ. ಸೊ ಹೀಗಾಗಿ ಇಲ್ಲಿಂದ ಹೀಗೆ ಹೆಂಗೆ ಇದು ಹೆಚ್ಚಾಗ್ತಾ ಇದೆ ಅಂದರೆ ಡಿಫ್ರೆನ್ಸ್ ಹೆಚ್ಚಿದೆ. ಬಟ್ ಇಲ್ಲಿ ಕಡಿಮೆ ಆಗ್ತಾ ಹೋಗ್ತಾ ಇದೆ ನೋಡಿ, ಇನ್ನೂ ಕಡಿಮೆ ಆಗಿಬಿಡುತ್ತೆ. ಲಾಸ್ಟಿಗೆ ಹೋದಂಗೆ ಏನಾಗುತ್ತೆ, ಮತ್ತೆ ಕಡಿಮೆ ಆಗಿಬಿಡುತ್ತೆ. ಇನ್ನು ಲಾಸ್ಟಿಗೆ ಹೋದಂಗೆ ಇನ್ನೂ ಕಡಿಮೆ ಆಗಿಬಿಡುತ್ತೆ. ಸೊ ಹೀಗೆ ಈ ಡಿಫ್ರೆನ್ಸ್ ಏನು ಕಡಿಮೆ ಆಗ್ತಾ ಹೋಗ್ತಾ ಇದಲ್ಲ ಈ ಕಡೆ, ಓಕೆನಾ, ಈ ಡಿಫ್ರೆನ್ಸ್ ಏನು ಕಡಿಮೆ ಆಗ್ಲಕ್ಕತ್ತಲ್ಲ, ಇದೇ ಏನು ಅಂದರೆ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಕೇಳ್ತಾರೆ. ಈ ಕೆಳಗಿನವುಗಳಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಅನ್ವಯ ಆಗಿರುವಂಥದ್ದು ಯಾರ ಮೇಲೆ ಅಥವಾ ಯಾವ ವಿಧದ ಮೇಲೆ, ಯಾವ ಅಪಾಯದ ವಿಧದ ಮೇಲೆ ಅಂತ ಕ್ವಶನ್ ಕೇಳ್ಬೋದು. ಅದು ಯಾವುದ್ರ ಮೇಲೆ ಅಂತಂದ್ರೆ ರಿಸ್ಕ್ ಅವೆರ್ಟರ್ ಅಥವಾ ಅಪಾಯ ತಪ್ಪಿಸುವವರು. ಓಕೆನಾ, ಅಥವಾ ಅಪಾಯವನ್ನು ತಪ್ಪಿಸುವಂಥದ್ದು ಅದಕ್ಕೆ ಸಂಬಂಧಪಟ್ಟಿದೆ ಅಂತಲೇ ಹೇಳಬೇಕಾಗತ್ತೆ. ಇನ್ನು ರೇಖೆ ಆಕಾರಕ್ಕೆ ಏನು ಕರೀತಾರೆ ಅನ್ನೋದು ನೆಕ್ಸ್ಟ್ ಡಯಾಗ್ರಾಮ್ಸಲ್ಲಿ ನೋಡೋಣ. ಬಟ್ ಇವು 2 ಡಯಾಗ್ರಾಮ್ ಕ್ಲಿಯರ್ ಆಗಲಿ. ಈಗ ನೆಕ್ಸ್ಟ್ ಈ ಕಡೆ ಬರೋಣ. ರಿಸ್ಕ್ ನ್ಯೂಟ್ರಲ್ ಹೆಂಗಿದೆ, ಓಕೆ. ಈ ಕಡೆ ವೆಲ್ತ್ ಸೇಮ್, ಇಲ್ಲಿ ಹೆಂಗೆ ಬರೆದಿವಲ್ಲ ಹಾಗೆ ಇದೆ, ಇಲ್ಲಿ ಹಂಗೆ ಬರೆದಿವಿ. ಬಟ್ ಡಿಫ್ರೆನ್ಸ್ ಅರ್ಥ ಆಗ್ತಾ ಇದೆಯಲ್ಲ. ಸೊ ಇಲ್ಲೇನಿದೆ, ಎರಡು ಈಕ್ವಲ್ ಇದೆ. ಇಲ್ಲಿ ಗ್ರೇಟರ್ ದೆನ್, ಇದು ಲೆಸ್ಸರ್ ದೆನ್ 2uy ಅಂತ ಇದೆ ನೋಡಿ, ಲೆಸ್ಸರ್ ದೆನ್ 2uy.
ಓಕೆನಾ, ಗೊತ್ತಾಗುತ್ತೆ ನಿಮಗೆ. ಇಲ್ಲಿ 2u(y) ಅಂತಂದ್ರೆ 2u(y) ಅಂತಂದ್ರೆ ಇಲ್ಲಿದೆ ನೋಡಿ 2u(y). ನೆಕ್ಸ್ಟು ಕಾನ್ಸ್ಟಂಟ್ ಮಾರ್ಜಿನಲ್ ಯುಟಿಲಿಟಿ ಸಂಬಂಧಪಟ್ಟಂಗೆ ಮತ್ತೊಂದು ಸಲ ಕೇಳ್ತಿರ್ತಾರೆ. ನ್ಯೂಟ್ರಲ್ ಅಂದರೆ ಶಬ್ದ ಆಲ್ಮೋಸ್ಟ್ ಗೊತ್ತಾಗುತ್ತೆ ನಿಮ್ಗೆ, ಕಾನ್ಸ್ಟಂಟ್. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಈ ಕಡೆನೂ ಡಿಫ್ರೆನ್ಸ್ ಅಷ್ಟೇ ಇದೆ, ಈ ಕಡೆನೂ ಕೂಡ ಅಷ್ಟೇ ಇದೆ. ಅಂದರೆ ಇವ್ರದ್ದು ಅರ್ಥ ಏನು ಅಂತ ಹೇಳಿದ್ದೆ ನಾವು, ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಜೊತೆಗೇನೆ, ಅಂದರೆ ಇವ್ರದ್ದು ಹೇಗಿದೆ ಅಂದರೆ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಜೊತೆಗೆ ಪ್ಲಸ್ ಏನು ಮಾಡ್ತಾರೆ ಇವರು, ಇನ್ನೂ ಒಂದು ಏನು ಅಂತಂದರೆ ಸಿ ಇ ಅಂತ ಬರುತ್ತೆ ನೋಡಿ, ಓಕೆನಾ, ಸಿ ಇ. ಸೊ ಇದನ್ನು ಕೂಡ ಇಂಪಾರ್ಟೆಂಟ್ ಇವರಿಗೆ, ಸಿ ಇ ಆ್ಯಕ್ಚುಲಿ. ಈ ಎರಡು ವ್ಯಾಲ್ಯೂಗಳು ಮ್ಯಾಟ್ರ್ ಆಗ್ತಾವೆ ನ್ಯೂಟ್ರಲ್ ಇದ್ದವರಿಗೆ. ಈ ಕಡೆ ದುಡ್ಡು ಬೇಕು ಮತ್ತು ಭಾಳ ಏನು ನೊಂದುಕೊಳ್ಳೋದಿಲ್ಲ ಅಥವಾ ಪಶ್ಚಾತ್ತಾಪ ಪಡೋದಿಲ್ಲ ಅಂತ, ಅವೆಲ್ಲ ಪಶ್ಚಾತ್ತಾಪ ಅದೆಲ್ಲ ಸ್ವಲ್ಪ ರಿಗ್ರೆಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದೆಲ್ಲ ಮತ್ತೆ ನೆಕ್ಸ್ಟ್ ಬರುತ್ತೆ. ಬಟ್ ಈಗ ಇದು ಕ್ಲಿಯರ್ ಇರಲಿ ಮೊದಲು, ಇದು ವ್ಯಾಲ್ಯೂ ಇಲ್ಲಿ ಮ್ಯಾಟ್ರ್ ಆಗುತ್ತೆ ಅಂತ ಅರ್ಥ. ನೆಕ್ಸ್ಟು ಇನ್ಕ್ರೀಸಿಂಗ್ ಮಾರ್ಜಿನ್ ಯುಟಿಲಿಟಿ ನೋಡಿ, ಅದು ಯಾವುದು ಅಂದರೆ ರಿಸ್ಕ್ ಸೀಕರ್ಸ್. ಅಂದರೆ ಹೆಚ್ಚು ಅಪಾಯವನ್ನು ಇಷ್ಟಪಡುವವರು ಏನು ಮಾಡ್ತಿರ್ತಾರೆ ಅಂತಂದರೆ, ಇವರು ಎಷ್ಟು ರಿಸ್ಕನ್ನು ಹೆಚ್ಚು ತೆಗೆದುಕೊಳ್ತಾರೋ ಅಷ್ಟು ಇವರಿಗೆ ಏನು ಯುಟಿಲಿಟಿ ಅಥವಾ ತುಷ್ಟಿಗುಣ ಹೆಚ್ಚು ಸಿಗುತ್ತೆ ಅನ್ನೋದು ಈ ಒಂದು ರೇಖೆ ಆಕಾರ. ಈ ರೇಖೆ ಹೆಂಗಿದೆ, ಈ ರೀತಿಯಾಗಿ ಬಾಗಿದೆ ನೋಡಿ, ಓಕೆನಾ, ನೋಡ್ಕೊಂಡ್ಬಿಟ್ಟು ಹಿಂಗೆ ಹೋಗ್ಬಿಡುತ್ತೆ, ಸ್ಟ್ರೇಟ್ ಇಲ್ಲ. ಈಗ ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೇಕು ನಮಗೆ. ಇಲ್ಲಿ ವೆಲ್ತ್ ಡಿಫ್ರೆನ್ಸ್ಗಿಂತ ಈ ತುಷ್ಟಿಗುಣದ ಡಿಫ್ರೆನ್ಸ್ ಹೆಚ್ಚಿದೆ. ಅಂದರೆ ವೆಲ್ತ್ ಎಷ್ಟು ಹೆಚ್ಚಾಗುತ್ತೋ ಅದಕ್ಕಿಂತ ಹೆಚ್ಚು ತುಷ್ಟಿಗುಣ ಹೆಚ್ಚಾಗುತ್ತೆ. ಅಂದರೆ ರಿಸ್ಕ್ ಹೆಚ್ಚಾದಂತೆ ನಮಗೆ ಸಿಗುವಂಥ ಹಣ ಸ್ವಲ್ಪ ಕಡಿಮೆ ಇದ್ದರೂ ಏನು ತೊಂದರೆ ಇಲ್ಲ, ಆದರೆ ತುಷ್ಟಿಗುಣ ಹೆಚ್ಚಾಗ್ತಾನೆ ಹೋಗುತ್ತೆ ಅಂಥೇಳಿ. ಅಂದರೆ ಒಂದು ರೀತಿ ಹೇಳಬೇಕಂದ್ರೆ ಹಣನೂ ಹೆಚ್ಚಾಗತ್ತೆ, ಅದಕ್ಕಿಂತ ಹೆಚ್ಚು ತುಷ್ಟಿಗುಣ ಸಿಗ್ತಾ ಹೋಗುತ್ತೆ ಅಂತ ಅರ್ಥ. ಸೊ ಆ ಒಂದು ಕಾನ್ಸ್ಟಂಟ್ ಇನ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್ ಅಥವಾ ಇನ್ಕ್ರೀಸಿಂಗ್ ಮಾರ್ಜಿನಲ್ ಯುಟಿಲಿಟಿ ಬಗ್ಗೆ ಹೇಳಿಕೊಡುವಂಥದ್ದು ರಿಸ್ಕ್ ಸೀಕರ್ಸ್ ಟೈಪ್. ಓಕೆ, ಈ ಒಂದು ಟೈಪನ್ನು ನೋಡ್ಕೊಳ್ಬೋದು. ಆ್ಯಕ್ಚುಲಿ ನಿಮಗೆ ಈ ಡಯಾಗ್ರಾಮ್ಸ್ ಬಗ್ಗೆ, 3 ಡಯಾಗ್ರಾಮ್ಸ್ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಷನ್ ಸಿಕ್ತು ಅಂತ ಅಂದ್ಕೊಳ್ತೀನಿ. ಬಟ್ ಇದಿಷ್ಟ ಇಲ್ಲ, ಇನ್ನೊಂದು ಡಯಾಗ್ರಾಮ್ ಇದೆ ಆ್ಯಕ್ಚುಲಿ ಎಕ್ಸಾಕ್ಟ್ಲಿ. ಆ ಡಯಾಗ್ರಾಮ್ ಒಂದು ನಿಮಗೆ ಕ್ಲಿಯರ್ ಆಯಿತು ಅಂತಂದರೆ ಆ್ಯಕ್ಚುಲಿ ಹಿಂಗಂದ್ರೆ ಏನು ಅನ್ನೋದು ಕನ್ಫರ್ಮೇಷನ್ ಸಿಗುತ್ತೆ. ಓಕೆ, ಈ 3 ಡಯಾಗ್ರಾಮ್ಗಳು ಸೇಮ್. ಆ್ಯಕ್ಚುಲಿ ಆಗಲೇ ಏನು ನಾವು ಡಿಸ್ಕಷನ್ ಮಾಡಿವಲ್ಲ, 3 ಡಯಾಗ್ರಾಮ್ಗಳು ಅಥವಾ 3 ರೀತಿಯ ರಿಸ್ಕ್ ಟೈಪ್ಸ್ ಅದಾವಲ್ಲ, ಅಪಾಯದ ವಿಧಗಳು ಅಂತ ಕರಿತೀವಲ್ಲ, ಸೊ ಅವುಗಳಿಗೆ ಸಂಬಂಧಪಟ್ಟಂಗೆ ಇರುವಂಥ 3 ಡಯಾಗ್ರಾಮ್ಸ್ಗಳಿವು. ಆ 3 ಡಯಾಗ್ರಾಮ್ಸ್ ಕೂಡ ಅದನ್ನೇ ಹೇಳ್ಕೊಡ್ತಾವೆ. ಬಟ್ ಇಲ್ಲಿ ಸ್ವಲ್ಪ ಸಿಸ್ಟಮೆಟಿಕ್ಕಾಗಿ ನೋಡಕತ್ತೀವಿ ಅಷ್ಟೇ. ಈ ರೇಖೆ ನಿಜವಾಗ್ಲೂ ಹೆಂಗಿರುತ್ತೆ ಆಕಾರ ಅಂತ ಹೇಳ್ಕೊಡ್ತಾ ಇದೆ. ಇದು ಸ್ಟ್ರೇಟ್ ಲೈನ್ ಇರುತ್ತೆ, ಇದು ಈ ಕಡೆ ಬಾಗಿರುತ್ತೆ. ಸೊ ಹೀಗಿದ್ದಾಗ ಮೀನಿಂಗ್ ಇವೆಲ್ಲ ಗೊತ್ತಾಗುತ್ತೆ ನಿಮಗೆ, ಇದೇನೋ ಅಂಥದ್ದು ಏನೋ ಅಷ್ಟು ಡಿಫಿಕಲ್ಟ್ ಇರುವಂಥದ್ದೆಲ್ಲ. ಈ ಸಿ ಅದು ಮ್ಯಾಟ್ರ್ ಆಗುತ್ತೆ ನೋಡಿ, ಓಕೆನಾ. ನಾನು ಆಗಲೇ ಹೇಳಿದ್ನಲ್ಲ, ಸಿ ಇ ಸಿ ಅಲ್ಲ, ಸಿ ಇ, ಓಕೆನಾ. ಸಿ ಇ ಅನ್ನೋದು ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಇಲ್ಲಿ ಕೂಡ ಸಿ ಇ ಇದೆ, ಓಕೆನಾ. ಸೊ ಯಾವುದಕ್ಕಿಂತ ಯಾವ್ದು ಹೆಚ್ಚಿದೆ, ಕಡಿಮೆ ಇದೆ. ಇಲ್ಲಿ ಕೆಳಗಡೆ ಹೋದಾಗ ರಿಸ್ಕ್ ಅವೇರ್ಸ್ ಇಂಡಿವಿಜುವಲ್ ಅಂತಿದೆ. ಸೊ ಇಲ್ಲಿ ಯಾವುದಕ್ಕಿಂತ ಯಾವುದು ಕಡಿಮೆ ಹೆಚ್ಚಿದೆ ಅನ್ನೋದು ಗೊತ್ತಾಗುತ್ತೆ. ಅಂತ ತುಷ್ಟಿಗುಣ ಏನಾಗ್ತಾ ಇದೆ ಅಂತಂದ್ರೆ ಕಡಿಮೆ ಇದೆ. ಆಮೇಲೆ ಈ ಕೆಳಗಡೆ ಹೋದರೆ 0ಕ್ಕಿಂತ ಹೆಚ್ಚಿದೆ, ಎ 0 ಈಸ್ ಲೆಸ್ಸರ್ ದೆನ್ ಎ ಅಂತಿದೆ. ಸೊ ಆ ಪಾಯಿಂಟನ್ನು ಕೂಡ ಇಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ ರಿಸ್ಕ್ ಪ್ರೀಮಿಯಮ್ ಅಂತೇಳಿ ಕೂಡ ಮೆನ್ಷನ್ ಮಾಡಲಾಗಿದೆ ನೋಡಿ. ರಿಸ್ಕ್ ಪ್ರೀಮಿಯಮ್ ಅಂದರೆ ಅರ್ಥ ಏನು ಅಂತಂದರೆ, ನಾವು ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಮೈನಸ್ ಸಿ ಇ ಅಂಥೇಳಿ ನಾವು ಲಾಸ್ಟ್ ಸ್ಲೈಡಲ್ಲಿ ಡಿಸ್ಕಷನ್ ಮಾಡಿರೋದ್ರ ಬಗ್ಗೆ ಇರುವಂಥ ಡಿಫ್ರೆನ್ಸನ್ನು ನೋಡ್ಕೊಳ್ಬೇಕೀಗ. ಸೊ ಇದನ್ನೇ ನೋಡ್ತಾ ಹೋದರೆ, ಸೊ ಇದರ ನಡುವೆ ಇರುವಂಥ ಡಿಫ್ರೆನ್ಸ್ ಏನಾಗಿರುತ್ತೆ, ಆರ್ ಪಿ ಅಥವಾ ರಿಸ್ಕ್ ಪ್ರೀಮಿಯಮ್ ಆಗಿರುತ್ತೆ. ಈ ರಿಸ್ಕ್ ಪ್ರೀಮಿಯಮ್ ಅಂದರೆ ಹೇಗಿರುತ್ತೆ ಅನ್ನೋದನ್ನು ನೆಕ್ಸ್ಟ್ ಸ್ಲೈಡ್ ಒಳಗಡೆ ಅದ್ರ ಬಗ್ಗೆ ಡೀಟೇಲಾಗಿ ನೋಡೋಣ. ಬಟ್ ಇದು ಜಸ್ಟ್ ಗೊತ್ತಿರಲಿ ಇದನ್ನು ಹೇಗೆ ಡಯಾಗ್ರಾಮೆಟಿಕಲ್ಲಿ ನೋಡ್ಬೋದು ಅಂತೇಳಿ. ಆಗಲೇ ನೋಡಿರುವಂಥ ಡಯಾಗ್ರಾಮ್ಸ್ ಸೇಮ್ ಇವು ಅದೇ ರೀತಿಯೇ ಇದೆ ಅಂತ ಮೇನ್ ಡಿಫ್ರೆನ್ಸ್ ಏನಿಲ್ಲ. ರಿಸ್ಕ್ ನ್ಯೂಟ್ರಲ್ ಇಂಡಿವಿಜುವಲ್ಸ್ ಹೆಂಗಿರ್ತಾರೆ, ಇಲ್ಲಿ 0 = A ಇದೆ ನೋಡಿ, ಅಥವಾ ಇಲ್ಲಿ
ಸಿ ಈಸ್ ಈಕ್ವಲ್ ಟು ಎಕ್ಸ್ ಬಾರ್. ಎಕ್ಸ್ ಬಾರ್ ಅಂದರೆ ಮತ್ತೇನೂ ಅಲ್ಲ, ಸರಾಸರಿ ಹಣದ ಮೌಲ್ಯ ಅಂತ ಅರ್ಥ, ಮತ್ತೇನಿಲ್ಲ. ಅದೇ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಅಂದರೂ ಕೂಡ ನಡೆಯುತ್ತೆ ಅದನ್ನು ಹಂಗೆ ನೋಡಿದರೆ. ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಆ್ಯಕ್ಚುಲಿ ಇದು ಸಿ ಬಾರ್ ಅಂದರೆ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂನೇ ಅಂತ ಅರ್ಥ. ಸಿ ಮೈನಸ್ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಅಂತಲ್ಲ, ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಮೈನಸ್ ಸಿ ಆಗುತ್ತೆ ಅದು. ಬಟ್ ಇಲ್ಲೇನಾಗಿದೆ, ಸಿ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಹೆಚ್ಚಿದೆ, ಆದರೆ ಸಿ ಇ ಕಡಿಮೆ ಇದೆ, ಸಿ ಇ ಕಡಿಮೆ ಇದೆ. ಹಾಗಾಗಿ ಇದರ ನಡುವಿರುವಂಥ ಡಿಫ್ರೆನ್ಸ್ ಏನಾಗಿದೆ, ಆರ್ ಪಿ ಆಗಿದೆ. ಸೊ ಈ ನೆಕ್ಸ್ಟ್ ಇಲ್ಲಿ ಕೂಡ ಹಂಗಾಗಿದೆ, ಅಂದರೆ ಉಲ್ಟಾ ಜೀರೋಕ್ಕಿಂತ ಎ ವ್ಯಾಲ್ಯೂ ಏನಾಗಿದೆ ಅಂತಂದ್ರೆ ಕಡಿಮೆ ಇದೆ. ಸೊ ಈ ರೀತಿಯಾಗಿ ಹೋದಾಗ ಇದನ್ನು ಆ್ಯಕ್ಚುಲಿ ಮೂರು ಡಯಾಗ್ರಾಮ್ಸನ್ನು ಒಂದೇ ಡಯಾಗ್ರಾಮಲ್ಲಿ ಕೂಡ ನಾವು ಅರ್ಥ ಮಾಡ್ಕೊಳ್ಬೋದು. ಅದನ್ನು ನೆಕ್ಸ್ಟ್ ಸ್ಲೈಡ್ ಒಳಗಡೆ ನೋಡೋಣ. ಇದು ಆ್ಯಕ್ಚುಲಿ ಇದಂತೂ ಇಷ್ಟು ಕ್ಲಿಯರ್ ಇದೆ, ಅಂದರೆ ಆಗಲೇ ನೋಡಿರುವಂಥ ಡಯಾಗ್ರಾಮ್ಗೆ ಮತ್ತು ಇದಕ್ಕೆ ಸೇಮ್ ಮೀನಿಂಗ್ ಇದೆ ಅಂಥದ್ದೇನಿಲ್ಲ. ಬಟ್ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಯಾವುದು, ಆರ್ ಪಿ ಅಂತೇಳಿ. ಈ ಆರ್ ಪಿಯನ್ನು ಇನ್ನೂ ಹೆಂಗೆ ನಾವು ಕಂಡುಹಿಡಿಯೋಕ್ಕೆ ಸಾಧ್ಯ ಇದೆ, ಸೊ ಅದನ್ನು ನೆಕ್ಸ್ಟ್ ಡಯಾಗ್ರಾಮಲ್ಲಿ ಇವೆಲ್ಲವೂ ಕೂಡ ಒಟ್ಟಾರೆಯಾಗಿ ಒಂದೇ ಡಯಾಗ್ರಾಮಲ್ಲಿ, ಓಕೆನಾ, ಮೂರು ರೇಖೆಗಳು, ಇದೊಂದು ರೇಖೆ ಸ್ಟ್ರೇಟ್ ಲೈನ, ಈ ರೇಖೆಯನ್ನು ಒಂದೇ ಡಯಾಗ್ರಾಮಲ್ಲಿ ಹಾಕಿ ಸೊ ಅದರ ನಡುವೆ ಇರುವಂಥ ಡಿಫ್ರೆನ್ಸ್ ಏನಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾತಂದ್ರೆ ನೆಕ್ಸ್ಟ್ ಸ್ಲೈಡನ್ನು ನೋಡ್ಕೊಳ್ಬೇಕಾಗತ್ತೆ. ಸೊ ಅದು ಆ ನೆಕ್ಸ್ಟ್ ಸ್ಲೈಡನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡ್ತೀನಿ.